ಭಾರತ ಮಾತ್ರವಲ್ಲ ಇಡೀ ವಿಶ್ವಜ್ಞಾನಿ ಬಾಬಾ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನ ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸ್ತಾ ಇದೆ. ಅಂದ್ರೆ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಒಂದು ಕಾರ್ಯಕ್ರಮವನ್ನು ಗುಂಡ್ಲುಪೇಟೆಯ ತಾಲೂಕು ಆಡಳಿತ ಸಹ ಇವತ್ತಿನೆಲ್ಲ ಬಹಳ ವಿಜೃಂಭಣೆಯಿಂದ ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರೇ, ಅನ್ನೇಶ್ವರ ಅವರೇ ಹಾಗೂ ಇತರ ಗಣ್ಯರೇ ಮತ್ತು ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಸಹೋದರರೇ ಮತ್ತು ಸಹೋದರಿಯರೇ, ಭಾರತದಿಂದ ಒಂದು ಅಸ್ಪೃಶ್ಯ ಸಮುದಾಯ ಹುಟ್ಟಿದ್ರು ಕೂಡ ಜ್ಞಾನವನ್ನು ಆರಿಸಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ, ಗ್ರೇಸ್ ಲಂಡನ್ ಯೂನಿವರ್ಸಿಟಿಯಲ್ಲಿ, ಹೀಗೆ ವಿದೇಶ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಬಹುದೊಡ್ಡ ಡಿಗ್ರಿಗಳನ್ನ ಪಡೆದಂತ ಮೊದಲ ಭಾರತೀಯ ವಿಶ್ವವಿದ್ಯಾಲಯದ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ಸರ್ವೆ ಮಾಡ್ತಾರೆ. ಕಳೆದ 100 ವರ್ಷಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ವಿಶ್ವವಿದ್ಯಾಲಯ ಆರಂಭವಾದಾಗಿಂದ ಯಾರು ತಮ್ಮ ಜ್ಞಾನವನ್ನ ಜನಜೀವನಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಅಥವಾ ಜನರ ಕಲ್ಯಾಣಕ್ಕಾಗಿ ತಮ್ಮ ಜ್ಞಾನವನ್ನು ಉಪಯೋಗಿಸಿದ ಒಬ್ಬ ವ್ಯಕ್ತಿ ಯಾರು ಅಂತ ಯಾರು ಇದ್ರೆ ಅಂತ ವ್ಯಕ್ತಿಗಳನ್ನು ಪಟ್ಟಿ ಮಾಡೋಣ ಅಂತ ಕೊಲಂಬಿಯಾ ವಿಶ್ವವಿದ್ಯಾಲಯ ಒಂದು ಅಧ್ಯಯನ ಮಾಡುತ್ತೆ. 3 ವರ್ಷಗಳಲ್ಲಿ ಅವರು ಯೂನಿವರ್ಸಿಟಿಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳನ್ನ ಅದರಲ್ಲಿ ಪೋಸ್ಟ್ ಆಗಿ ಬರುವಂತಹ ಹೆಸರು ಒಂದೇ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಭಾರತದ ಒಬ್ಬ ಅಸ್ಪೃಶ್ಯ ಯುವಕ ಇಲ್ಲಿ ಓದಿ ತಮ್ಮ ಜ್ಞಾನವನ್ನು ಇಲ್ಲಿ ಇಷ್ಟೊಂದು ಪಸರಿಸಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತಂದುಕೊಂಡಿದ್ದಾರೆ ಮತ್ತು ಇಡೀ ಭಾರತ ದೇಶದ ನಾನು ಹೇಳೋದು, ಇಡೀ ಭಾರತ ದೇಶದ ಜನಜೀವನವನ್ನ ತನ್ನ ಜ್ಞಾನ ಮಾತ್ರದಿಂದಲೇ ಬದಲಾಯಿಸುವಂತ ಒಂದು ಶಕ್ತಿಯನ್ನು ಪಡ್ಕೊಳ್ಳುವಂತ ವ್ಯಕ್ತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ರು. ಅದು ನಮಗೆ ಹೆಮ್ಮೆ ಕೇಳಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಮುಂದೆ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಇವತ್ತು ಎಲ್ಲರಿಗೂ ಗೊತ್ತಾಗಿ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆಲ್ಲ ಏನಾಗಿದೆ ಗೊತ್ತಾ, ಇಂತಹ ಜ್ಞಾನ ಸೂರ್ಯ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಂತ ಅಂದ್ರೆ ಈಸ್ ಅಲಮ್ನಿ, ಪವರ್ ಆಫ್ ನಾಲೆಡ್ಜ್ ಇಸ್ ಅಲಮ್ನಿ ಆಫ್ ದಿಸ್ ಯೂನಿವರ್ಸಿಟಿ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಆಗುತ್ತೆ ಅಂತ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಆಗ್ತಾರೆ. ಅದು ಬರಾಕ್ ಒಬಾಮಾ ಹೇಳ್ತಾರೆ, ನನಗೆ ಭಾರತದ ಸಂವಿಧಾನ ಕೊಡಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವರು ಈ ಸಂಸತ್ತಾಗಿರುವಂತ ಭಾರತದ ಸಂವಿಧಾನ ಇಸ್ ಸಚ್ ಎ ಡೈನಮಿಕ್ ಲಾ which can progress India in another 1000 years ಅಂತಾರೆ. ಅಂದ್ರೆ ಇನ್ನು 1000 ವರ್ಷಗಳಾದರೂ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಶಕ್ತಿ ಭಾರತದ ಸಂವಿಧಾನಕ್ಕಿದೆ. ಅಂದ್ರೆ ಅಂತಹ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನ ಇದೆಯಲ್ಲ, ಅದು ಅದ್ವಿತೀಯವಾದಂತಹ ಜ್ಞಾನ. ಈ ಜ್ಞಾನದ ಸಂಪತ್ತಾಗಿರ್ತಕ್ಕಂಥ ಒಂದು ಸಂವಿಧಾನ ಪ್ರತಿಗಳು ನನಗೆ ಕೇಳ್ತಾರೆ. ನೆಲ್ಸನ್ ಮಂಡೇಲಾ, ಯಾರು ನೆಲ್ಸನ್ ಮಂಡೇಲಾ ಗೊತ್ತಿರಬೇಕು, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದರು ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದ ಜನರಿಗೆ ಒಂದು ಓಟ್ ಹಾಕುವಂತ ಹಕ್ಕಿರಲಿಲ್ಲ. ಸುಮಾರು 25-30 ವರ್ಷಗಳ ಕಾಲ ಕೇವಲ ಓಟು ಹಾಕುವಂತ ಹಕ್ಕುಗೋಸ್ಕರ ಸೌತ್ ಆಫ್ರಿಕಾದ ಜನ, ದಕ್ಷಿಣ ಆಫ್ರಿಕಾದ ಜನ ಹೋರಾಟ ಮಾಡ್ತಾರೆ. ರಕ್ತಪಾತವಾದ ಹೋರಾಟ ಅದು. ಎಷ್ಟೋ ಜನ ಸಾಯ್ತಾರೆ. ಅದೊಂದು ಸಮರ, ಯುದ್ಧ. ಯಾಕಕ್ಕೋಸ್ಕರ ನಾವು ಈ ದೇಶದ ಪ್ರಜೆ ಅನಿಸ್ಕೋಬೇಕಾದ್ರೆ ನಮಗೆ ಓಟ್ ಹಾಕೋದು ಹಕ್ಬೇಕು. ನಮ್ಗೆ ಈ ಓಟ್ ಹಾಕೋದು ಹಕ್ಕಿನ ಕೇಳೋದಕ್ಕೋಸ್ಕರ ಒಂದಲ್ಲ ಎರಡಲ್ಲ ಸತತ 30 ವರ್ಷಗಳ ಕಾಲ ರಕ್ತರಹಿತವಾದಂತಹ, ರಕ್ತ ಸಹಿತವಾದಂತಹ ಕ್ರಾಂತಿ ನಡೀತಾ ಇದೆ. ರಕ್ತ ಸಹಿತ ಕ್ರಾಂತಿ. ಅದ್ರಲ್ಲಿ ನೆಲ್ಸನ್ ಮಂಡೇಲಾ ಯುವಕರನ್ನ ಜೈಲಿಗೆ ಹಾಕ್ತಾರೆ. ಈ ವ್ಯಕ್ತಿಯಿಂದಾಗಿ ಎಲ್ಲರೂ ಒಂದು ಪ್ರಾಫಿಟ್ ಆಗ್ತಾ ಇದೆ, ಎಲ್ಲರೂ ಓಡ್ಬೇಕು ಅಂತ ಕೇಳ್ತಿದ್ದಾರೆ ಅಂತೇಳಿ ನೆಲ್ಸನ್ ಮಂಡೇಲಾ ಅವರನ್ನ ಜೈಲಿಗೆ ಹಾಕ್ತಾರೆ. ನೆಲ್ಸನ್ ಮಂಡೇಲಾ ಎಷ್ಟು ವರ್ಷ ಇರ್ತಾರೆ? 25 ವರ್ಷ ಜೈಲಿಗೆ ಇರ್ತಾರೆ. ಜೈಲಿಂದ ಕೂಡ ಹೋರಾಟ ರೂಪಿಸ್ತಾರೆ ಮತ್ತು ಹೋರಾಟ ರೂಪಿಸಿ ಅವರ ಹೋರಾಟ ಮತ್ತು ಅವರ ಭಾಷೆಗಳಿಂದಾಗಿ ಪ್ರೇರಿತರಾದಂತಹ ದಕ್ಷಿಣ ಆಫ್ರಿಕಾದ ಜನರು ಹೋರಾಟವನ್ನು ತೀವ್ರಗೊಳಿಸಿದ ಪರಿಣಾಮವಾಗಿ 25 ವರ್ಷಗಳ ನಂತರ ಅಲ್ಲಿ ಓಟು ಹಾಕುವಂತ ಹಕ್ಕು ಬರುತ್ತೆ. ನೋಡಿ, ದಕ್ಷಿಣ ಭಾರತದ ಜನರಿಗೆ, ದಕ್ಷಿಣ ಆಫ್ರಿಕಾದ ಜನರಿಗೆ 25 ವರ್ಷಗಳ ನಂತರ ಸತತ ಹೋರಾಟದ ನಂತರ ನೆಲ್ಸನ್ ಮಂಡೇಲಾ ಜೈಲಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದಂತ ಓಟ್ ಹಾಕುವಂತ ಹಕ್ಕು ಬರುತ್ತೆ. ಆ ಓಟ್ ಹಾಕುವಂತ ಹಕ್ಕು ಬಂದ್ರೆ ಗೆಲ್ತಾರೆ. ಮೊದಲು ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಆಗ್ತಾರೆ. ಅಧ್ಯಕ್ಷ ಆದಾಗ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ನಮ್ಗೊಂದು ಸಂವಿಧಾನ ಬೇಕು. ಎಂತ ಸಂವಿಧಾನ ಬೇಕು? ಒಂದು ಮಾಡೆಲ್ ಕಾನ್ಸ್ಟಿಟ್ಯೂಷನ್ ಬೇಕು. ಆ ಮಾಡೆಲ್ ಕಾನ್ಸ್ಟಿಟ್ಯೂಷನ್ ಯಾವುದು ಇಡೀ ವಿಶ್ವದಲ್ಲಿ ಅಂದ್ರೆ ಅದು ಭಾರತದ ಸಂವಿಧಾನ. ಭಾರತದಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಜನಜೀವನವನ್ನು ರೂಪಿಸುವಂತ ಸಂವಿಧಾನ ಇದೆಲ್ಲ ಅಂಬೇಡ್ಕರ್ ಅವರ ವಿಷನ್ ದೂರದೃಷ್ಟಿ ಫಲ. ಹಾಗಾಗಿ ಇಂತಹ ಸಂವಿಧಾನ ನಮ್ಗೆ ಬೇಕು ಅಂತ ಹೇಳಿ ಭಾರತಕ್ಕೆ ಬರ್ತಾರೆ. ಭಾರತದ
ರಕ್ಷಿಸಿಕೊಳ್ಬೇಕು ಅಂತ. ಈ ದಕ್ಷಿಣ ಆಫ್ರಿಕಾದ ಸಂವಿಧಾನವನ್ನ ಬರೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರು ಎಲ್.ಜಿ. ಹಾವನೂರ್ ಅಂತ, ಕರ್ನಾಟಕದವರು, ಭಾರತದವರು. ಅಂದ್ರೆ ಇವ್ರು ಕರ್ಕೊಂಡ್ರೆ ಯಾಕಂದ್ರೆ ಎಲ್.ಜಿ. ಹಾವನೂರ್ ಅವರು ನಾಯಕ ಸಮುದಾಯ ಸೇರಿದವರು, ಅವರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಅವರು ಭಾರತದಲ್ಲಿ. ಸೊ ಹಂಗಾಗಿ ನೀವು ಭಾರತ ಸಂವಿಧಾನ ತಗೊಂಡ್ರೆ ನಮಗೂ ಸಂವಿಧಾನ ಬರ್ಕೊಡಿ ಅಂತ. ಅಂದ್ರೆ ದಟ್ಸ್ ದ ರೆಪ್ಲಿಕಾ. ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಈಸ್ ದ ರೆಪ್ಲಿಕಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾಕೆಂದ್ರೆ ಸೌತ್ ಆಫ್ರಿಕಾದ ನಿಗ್ರೋಗಳು ಅಂದ್ರೆ ವರ್ಣ ಭೇದ ನೀತಿ, ನಮ್ಮಲ್ಲಿ ಜಾತಿ ಭೇದ ನೀತಿ, ಈ ಎರಡು ಒಂದೇ ರೀತಿಯ ಸಮಸ್ಯೆಯನ್ನು ಹೊಂದಿದ್ದಾಗಿ ಆ ಕಾರಣಕ್ಕೋಸ್ಕರ ಭಾರತದ ಸಂವಿಧಾನ ಬೇಕು. ನಾನು ಯಾಕೆ ಇಷ್ಟು ಉದಾಹರಣೆ ಕೊಡ್ತೀನಿ ಅಂತಂದ್ರೆ, ವಿಶ್ವವು ಅಂಬೇಡ್ಕರ್ ಅವ್ರನ್ನ ಅಂದ್ರೆ ಭಾರತಕ್ಕೆ ಫೋಕಸ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಒಂದು ಜ್ಞಾನ ಸೂರ್ಯನನ್ನಾಗಿ ನೋಡ್ತಾ ಇದೆ. ಅಂದ್ರೆ ಭಾರತೀಯರು ಹೆಂಗ್ ನೋಡ್ತಾ ಇದ್ದೀವಿ? ಭಾರತೀಯರು ಅಂಬೇಡ್ಕರ್ ಒಬ್ಬ ದಲಿತ ನಾಯಕನ ಮಾಡ್ತಾರೆ ಎಷ್ಟಿದ್ದೀವಿ. ಎಷ್ಟು ಕುಬ್ಜ ಜನತೆ! ಅಂಬೇಡ್ಕರ್ ಅವ್ರ ಕುಬ್ಜನಲ್ಲ, ಅಂಬೇಡ್ಕರ್ ಅವ್ರನ್ನ ಜಾತಿ ನೋಡೋರು ಕುಬ್ಜರು. ಇನ್ನೂ ನೀವು ಎಷ್ಟೇ ಎಜುಕೇಟೆಡ್ಸ್ ಆಗಿ, ಎಷ್ಟೇ ಇಂಟೆಲೆಕ್ಚುಯಲ್ಸ್ ಗಳಾಗಿರಿ, ಈ ದೇಶದಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳಾಗಿರಿ, ಬರಹಗಾರರಾಗಿರಿ, ಹೋರಾಟಗಾರರಾಗಿರಿ, ಎಲ್ಲರೂ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ. ಈಗ ನಮ್ಮ ಸ್ನೇಹಿತರು ಪ್ರಾರ್ಥನೆ ಮಾಡುವಾಗ ಗೀತಾಡ್ತಿಲ್ಲ, ಓ ದಲಿತ ಸೂರ್ಯ ಆ ಬರೋರು ಅವಾಗ ಒಂದು ಆಲೋಚನೆ ಇದ್ದರೆ ಆ ಕಾಲಕ್ಕೆ ದಲಿತ ಸೂರ್ಯ ಅಲ್ಲ. ದಯವಿಟ್ಟು ನಮ್ಮ ಸ್ನೇಹಿತರು ಆ ಹಾಡನ್ನ ಕಟ್ಕೊಂಡು ಯಾವಾಗ ಸಾಲಲ್ಲಿ ಆ ಸಾಲಿಗೆ ಬರೆಯ ಸಾಲ ಹಾಕಬಹುದು. ನಾನು ಹೇಳ್ತೀನಿ ಬರೆಯ ಸಾಲು ನಿಮ್ಗೆ ಅದು ಬೇಕು, ತಕ್ಷಣಕ್ಕೆ ಬೇಕು ಅಂತ ಎಲ್ಲ ಕಡೆ ಹೇಳಿದೀನಿ. ದಯವಿಟ್ಟು ಹಾಡನ್ನು ಚೇಂಜ್ ಮಾಡ್ಕೊಳ್ಳಿ. ಓ ಸೂರ್ಯ ಅಷ್ಟು ಮಾಡಿ ಸಾಕು. ಈ ಸಿಂಪಲ್ ಅಲ್ಲ, ವೆರಿ ಸಿಂಪಲ್. ನೀವೇ ಮಾಡ್ಕೊಂಡು ನಿಮಗಿದೋ ಒಂದಲೇ ಚೆನ್ನಾಗಿದೆ. ಜ್ಞಾನ ಸೂರ್ಯ ಏನಾಗಿದೆ? ದಲಿತ ಸೂರ್ಯ. ದಲಿತ ಸೂರ್ಯ ಅಂತ ದಲಿತರಿಗೆ ಬಂದಂತ ಆಲೋಚನೆ ಅಲ್ಲ ಇದು, ದಲಿತರ ತಲೆಯೊಳಗೆ ಹಾಕಿದಂತ ಆಲೋಚನೆ. ಕಿಡಿಗೇಡಿಗಳು ಯಾರು ಕಿಡಿಗೇಡಿಗಳು? ಇಲ್ಲಿಟ್ರೇಟ್ ಕಿಡಿಗೇಡಿಗಳವರು, ಲಿಟ್ರೇಟ್ ಕಿಡಿಗೇಡಿಗಳು, ಬರೀ ಲಿಟ್ರೇಟ್ ಕಿಡಿಗೇಡಿಗಳಲ್ಲ, ತುಂಬಾ ಓದಿದಂತವರು, ದೊಡ್ಡ ದೊಡ್ಡ ಸಾಹಿತ್ಯಗಳು. ನಾನು ಹೇಳ್ತೀನಿ ದೊಡ್ಡ ದೊಡ್ಡ ಸಾಹಿತ್ಯಗಳು, ಎಷ್ಟು ಹೇಳಲ್ಲ, ತುಂಬಾ ದೊಡ್ಡ ಸಾಹಿತ್ಯಗಳು, ಅವ್ರ ಬಗ್ಗೆ ನಾವು ಓದ್ತಿರೋದು ಪಾಠದಲ್ಲಿ. ಅಂತ ದೊಡ್ಡ ಸಾಹಿತ್ಯಗಳು ದಲಿತ ಸೂರ್ಯ ಅಂತ ಪುಸ್ತಕ ಬರೆದಿದ್ದಾರೆ. ನಾವು ಅದನ್ನ ಬ್ರೇಕ್ ಮಾಡ್ಬೇಕಂತ ಭಾರತ ಭಾಗ್ಯ ವಿಧಾತ ಅಂತ ಬಂದ್ರೆ ನಾನು ಪುಸ್ತಕವನ್ನ, ಅಂದ್ರೆ ಭಾರತಕ್ಕೆ ಭಾಗ್ಯವನ್ನ ಕೊಟ್ಟಂತ ಹಣೆ ಬರ ಬರೆದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ದಲಿತ ಸೂರ್ಯ, ದಲಿತ ಸೂರ್ಯ, ದಲಿತ ನಾಯಕ ಅಂತ ಹೇಳಿ 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 ನಾವೆಲ್ಲ ಓದಿದ್ರೆ ನಮಗೆ ಅನ್ಸ್ಬಿಟ್ಟು ನಿಜವಾಗ್ಲೂ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ ಇರಬೇಕು. ಯಾಕಂದ್ರೆ ದಲಿತ ಬಿಟ್ಟರೆ ಯಾವ ಹೊಸದೇ ಇರೋದು. ನೀವು ಗಮನಿಸಿದ್ರು ದಲಿತರ ವೈಶಾಲ್ಯತೆ ನೀವು ಗಮನಿಸಬೇಕು. ಭಾರತದ ದಲಿತರ ವೈಶಾಲ್ಯತೆ ಎಷ್ಟು ಮಾಡ್ತೀವಿ ಅಂದ್ರೆ, ಅವರು ಮಹಾತ್ಮ ಜ್ಯೋತಿಬಾಪುಲೆ ದಲಿತರಲ್ಲ, ಅವ್ರನ್ನ ವಿಚಾರಧಾರೆಗಳನ್ನ ಮೈಪುರ, ಜ್ಞಾನಪುರ ಅವ್ರು ತಗೊಂಡು ಅವ್ರನ್ನ ಬೀದಿ ಬೀದಿಗಳಲ್ಲಿ ಜ್ಯೋತಿಬಾಪುಲೆ ಅವರ ಜಯಂತಿಯನ್ನು ಆಚರಿಸ್ತಾರೆ. ಛತ್ರಪತಿ ಶಾಹು ಮಹಾರಾಜ್ ಕಾಲೇಜವರು ಅವ್ರನ್ನ ದಿ ಪಿಲ್ಲರ್ ಆಫ್ ಸೋಷಿಯಲ್ ಡೆಮಾಕ್ರಸಿ ಅಂತ ಕರೀತಾರೆ. ಪಿಲ್ಲರ್ ಆಫ್ ಸೋಷಿಯಲ್ ಡೆಮಾಕ್ರಸಿ ಅಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವದ ಒಂದು ರೂವಾರಿ. ಯಾರು? ಛತ್ರಪತಿ ಶಾಹು ಮಹಾರಾಜ್. ಅವರು ದಲಿತರಲ್ಲ, ಕುರುಬರು. ಅವರು ಕರ್ನಾಟಕದ ಜನತೆಗೋಸ್ಕರ ಕುರುಬ ನಾಯಕ. ಆದ್ರೆ ಛತ್ರಪತಿ ಶಾಹು ಮಹಾರಾಜ್ ಅವ್ರನ್ನ ದಲಿತರು ಆರಾಧಿಸ್ತಾರೆ, ಬಸವಣ್ಣವ್ರನ್ನ ದಲಿತರು ಆರಾಧಿಸ್ತಾರೆ, ಕನಕದಾಸರನ್ನ ದಲಿತರು ಆರಾಧಿಸ್ತಾರೆ. ನೋಡಿದ್ರು ದಲಿತರು ಎಲ್ಲ ಬ್ಯಾನರ್ಗಳು ಎಲ್ಲರೂ ಇರ್ತಾರೆ. ಇದು ದಲಿತರ ವೈಶಾಲ್ಯತೆ. ದಲಿತರು ಯಾಕಂದ್ರೆ ಭಾರತದ ಮೂಲ ನಿವಾಸಿಗಳು, ಅವ್ರಿಗೆ ಎಲ್ಲರೂ ಬೇಕು, ಎಲ್ಲರ ವಿಚಾರಧಾರೆಗಳನ್ನ ರೆಡಿ ಅಕ್ಸೆಪ್ಟ್. ಬಟ್ ದಿ ಹೈಲಿ ಎಜುಕೇಟೆಡ್ ಕ್ಲಾಸ್, ದಲಿತರ ಶಿಕ್ಷಣ ಸಿಕ್ಕತ್ತೆ ನಮ್ಮನೆ ಅನಾಲಿಟಿಕಲಿ ಸ್ಪೀಕಿಂಗ್. ಬಟ್ ಮೋಸ್ಟ್ ಹೈಲಿ ಎಜುಕೇಟೆಡ್ ಕಮ್ಯುನಿಟೀಸ್ ಇದೆ, ಅವರೆಲ್ಲರೂ ಇವತ್ತು ನಾನು ಹೇಳ್ತಾರೆ ಯಾವ ಗೊತ್ತಿರಲಿಲ್ಲ ಸಾವಿರ ನಮಗೆ ಹಂಗಾಗಿ ಮಾಡ್ಬಿಟ್ಟಿದೆ ಅನ್ನೋದ ಒಂದು ರಿಪೇಟ್ ಇಲ್ಲ ಅವ್ರಿಗೆ. ಇದನ್ನ ಆರೋಪ ಮಾಡ್ತಿಲ್ಲ, ಪ್ರೀತಿದಲ್ಲಿ ಹೇಳ್ತಾ ಇದ್ದೀವಿ. ಬಾಬಾ ಸಾಹೇಬ್ ಹೇಳೋ ಮಾತಿದ್ದು ನನ್ನ ಮಾತಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಅವ್ರು ದಲಿತರು, ಅವರು ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ, ಕನಕದಾಸರು ಕುರುಬ ನಾಯಕ, ಕುವೆಂಪು ಒಕ್ಕಲಿಗ ನಾಯಕ, ಕನ್ನಡ ನಾಯಕ ಕುರುಬ ನಾಯಕ. ಹೀಗೆ ಒಬ್ಬೊಬ್ಬರಿಗೆ ನಾವೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಷ್ಟು ಕೊಡ್ತಾರೆ, ನಾವೆಲ್ಲ ನಾಯಕರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಕ್ಯಾಸ್ಟ್ ಹಂಗೆ ಕೊಟ್ಟು ಯಾವ ವರ್ಷ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ. ನಾನು ಹಿಸ್ಟ್ರಿ ಸ್ಟೂಡೆಂಟ್, ಆರ್ಟ್ ಸ್ಟೂಡೆಂಟ್, ನಾನು ಸೈನ್ಸ್ ಸ್ಟೂಡೆಂಟ್. ನಾನು ಮಾಸ್ಟರ್ ಇನ್ ಬಾಟ್ನಿ, PhD ಇನ್ ಬಾಟ್ನಿ. ಬಾಟ್ನಿ ಸ್ಟೂಡೆಂಟ್ ಅಂಬೇಡ್ಕರಿಸಮ್ ಯಾಕೆ ನನಗೆ ಖುಷಿ ಆಯ್ತು ಅಂತಂದ್ರೆ, ನಾನು ಓದುವಾಗ ಎಲ್ಲ ಸಾಹಿತಿಗಳು ನಾವೆಲ್ಲ ಓದಿದ ಪಾಠಗಳಲ್ಲಿ ದಲಿತ ನಾಯಕ, ದಲಿತ ನಾಯಕ, ದಲಿತ ನಾಯಕ. ಐ ವೆಂಟ್ ಇಂಟು ಎನ್ ಎನ್ಕ್ವೈರಿ. ನಾನು ನನ್ನ ಸ್ವಂತ ಹೃದಯದಲ್ಲಿ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ ನೋಡ್ಬೇಕಲ್ಲ ಅಂತ ಚೆಕ್ ಮಾಡೋದು. ಅಂಬೇಡ್ಕರ್ ಬರೆದಿರ್ತಕ್ಕಂಥ 27 ವಾಲ್ಯೂಮ್ಸ್ ಇದೆ. ಒಲವಿನ ಸಂಖ್ಯೆ ಇರ್ತದ್ದು ಸಾವಿರಾರು ಪುಟಗಳ ವಾಲ್ಯೂಮ್ಸ್. ಅಂಬೇಡ್ಕರ್ has written in all aspects of the country
ಅಂದ್ರೆ ಅವರು ಎಜುಕೇಶನ್ ಬಗ್ಗೆ ಬರೆದಿದ್ದಾರೆ, ಅವ್ರು ಆಂಥ್ರೋಪಾಲಜಿ ಮಾನವ ಉಗಮ ಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ, ಅವರು ಪಾಲಿಟಿಕ್ಸ್ ಬಗ್ಗೆ ಬರೆದಿದ್ದಾರೆ, ಅವರು ನ್ಯಾಯಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ, ಅವರು ಶಿಕ್ಷಣ ಶಾಸ್ತ್ರದ ಬಗ್ಗೆ ಬರೆದಿದ್ದಾರೆ, ಭಾರತದ ಸೋಶಾಲಜಿ ಬಗ್ಗೆ ಬರೆದಿದ್ದಾರೆ, ಭಾರತ ಇತಿಹಾಸದ ಬಗ್ಗೆ ಬರೆದಿದ್ದಾರೆ, ಈಸ್ ಎಕನಾಮಿಕ್ಸ್ ಅದ್ಭುತವಾದ ಅರ್ಥಶಾಸ್ತ್ರಜ್ಞ. ಇಷ್ಟೆಲ್ಲ ಬರೆದಿದ್ದಾರೆ. ಒಂದೇ ಒಂದು ಪುಸ್ತಕವನ್ನು ಅಂಬೇಡ್ಕರ್ ಅವರು ಟೇಕಿಸ್ಗಳಲ್ಲಿ ದಲಿತರ ಬಗ್ಗೆ ಬರೆದಿಲ್ಲ. ಒಂದು ಪುಸ್ತಕ ಇಲ್ಲ, ಒಂದೇ ಒಂದು ಪುಸ್ತಕ ಇದೆ. ಪುಸ್ತಕ ಹೂ ಆರ್ ದಿಸ್ ಸೂತ್ರ ಅಂಡ್ ವೈ ದೇ ಬಿಕಮ್ ಫೋರ್ತ್ ಒನ್ ಆಫ್ ಇಂಡೋ ಆರ್ಯನ್ ಸೊಸೈಟಿ. ಅಂದ್ರೆ ಸೂತ್ರದವರ ಯಾರು ಮಾನವ ಉಗಮ ಶಾಸ್ತ್ರ. ಭಾರತದ ವರ್ಣ ವ್ಯವಸ್ಥೆಗಳಲ್ಲಿ ಈ ಜಾತಿಗಳು ಸೂತ್ರ ಜಾತಿಗಳಾಗಿ ಮಾರ್ಪಟ್ಟಿದ್ದು ಯಾವಾಗ ಮತ್ತು ಯಾಕೆ ಅಂತ ಬರೀತಾರೆ. ಅವರ ಸೂತ್ರ ಅಂತಕ್ಕಂಥ ಒಂದು ವರ್ಗವೇ ಇರಲಿಲ್ಲ. ಅಂಬೇಡ್ಕರ್ ಎನ್ಕ್ವೈರಿ ಅಲ್ಲಿ ಇದ್ದಿದ್ದೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರೇ ಇದ್ದಿದ್ದು, ಶೂದ್ರ ಇರಲಿಲ್ಲ. ಆದ್ರೆ ಯಾವಾಗ ಕ್ಷತ್ರಿಯರಾಗಿದ್ದಂತ ಈ ಶೂದ್ರರು ಅಂದ್ರೆ ಒಂದು ಕಾಲದಲ್ಲಿ ಕುರುಬರು, ಒಕ್ಕಲಿಗರು, ಲಿಂಗಾಯತರೆಲ್ಲ ಆಳು ವರ್ಗ ಆಗಿದ್ರಲ್ಲ, ರೂಲಿಂಗ್ ಕ್ಲಾಸಸ್, ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಸಮಯ ಬ್ರಾಹ್ಮಣರ ಮೇಲಧಿಕಾರವನ್ನು ಧಿಕ್ಕರಿಸ್ತಾರೆ. ಅಂದ್ರೆ ಬ್ರಾಹ್ಮಣರು ಉಪನಯನ ಮಾಡಿಸಬೇಕು, ಬ್ರಾಹ್ಮಣರು ಮಂತ್ರ ಪ್ರಶ್ನೆಗಳು ಮಾಡಿಸಬೇಕು ರಾಜರು ಆಗುವಾಗ. ಈ ಬ್ರಾಹ್ಮಣರ ಪ್ರಶ್ನೆಗಳು ಬೇಡ, ಅಂದ್ರೆ ಉಪನಯನ ಬೇಡ, ಏನು ಬೇಡ, ನಾವೇ ನಮ್ಮದೇ ಸ್ವಂತ ಕಲ್ಚರ್ ಇದೆ, ನಾವೇ ಮಾಡ್ತೀವಿ ಅಂತ ಯಾವಾಗ ಅಂದ್ರು ಆವಾಗ ಈ ಯಾರೇ ನಿಂತ ಹೇಳಿದಂತಹ ಎಲ್ಲಾ ಜಾತಿಗಳನ್ನ ಕ್ಷತ್ರಿಯರಿಂದ ಹೊಡೆದು ಶೂದ್ರರನ್ನಾಗಿ ರೂಪಿಸಿದ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ. ದಿಸ್ ಇಸ್ ದ ಬುಕ್ ಹೂ ಆರ್ ದ ಶೂದ್ರ ಅಂಡ್ ವೈ ದೇ ಬಿಕಮ್ ಫೋರ್ತ್ ವರ್ಣ ಆಫ್ ಇಂಡೋ ಆರ್ಯನ್ ಸೊಸೈಟಿ. ಇದರೊಳಗೆ ಒಂದೇ ಒಂದು ಚಾಪ್ಟರ್ ಯಾವುದು ಹೂ ಆರ್ ದ ಅನ್ಟಚಬಲ್ಸ್ ಅಂತ. ಅನ್ಟಚಬಲ್ಸ್ ಅಂದ್ರೆ ಯಾರು ಸೆಕೆಂಡ್ ಪುಸ್ತಕ ಇಲ್ಲ. ನಾವು ಓದ್ತಿದ್ರು, ನನ್ನ ಎನ್ಕ್ವೈರಿ ನೀವು ಯಾರು ಬೇಕಾದ್ರೂ ಓದಿ. ಈಗಂತೂ ಗೂಗಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಪುಟಗಳು ಸಿಗ್ತವೆ. ಈಗ ಯಾರು ನಿಮ್ಗೆ ಫೂಲ್ ಮಾಡಕ್ಕಾಗಲ್ಲ. ಈಗ ಓದುವಾಗ ಅಂಬೇಡ್ಕರ್ ಅವರು ನಮಗೆ ದರ್ಶನ ಮಾಡುವ ರೀತಿ ಹೇಗಿದೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಎಕನಾಮಿಕ್ಸ್. ಗ್ರೇಟ್ ಎಕನಾಮಿಕ್ಸ್ ಅಂದ್ರೆ ವಿಶ್ವಕ್ಕೆ ಸರಿಗಟ್ಟಲಾಗದಂತ ಅದ್ಭುತವಾದ ಆರ್ಥಿಕ ತಜ್ಞ ಅಂಬೇಡ್ಕರ್ ಅವರು. ಜಾತಿ ಇಲ್ಲ. ಯಾಕೆ ಜಾತಿ ಇಲ್ಲ ಆರ್ಥಿಕತೆಗೆ ಅಂತ ಹೇಳ್ತೀನಿ ಅಂದ್ರೆ ಅಂಬೇಡ್ಕರ್ ಅವರು ಬರೆದಂತ ಒಂದು ಸಣ್ಣ ಪುಸ್ತಕ ಇದೆ, ದಿ ಪ್ರಾಬ್ಲಮ್ ಆಫ್ ರುಪಿ ಇನ್ ಪ್ರೊವಿನ್ಷಿಯಲ್ ಇಂಡಿಯಾ ಅಂತ. ಅಂದ್ರೆ ಭಾರತ ಪ್ರಾಂತ್ಯದಲ್ಲಿ ದುಡ್ಡಿನ ಸಮಸ್ಯೆ ಅಂತ ಆನೆ ಬರ್ತಾರೆ ಎಕನಾಮಿಸ್ಟ್ ಅವರು. ದುಡ್ಡು ಹೇಗೆ ಬರ್ತಾ ಇದೆ, ದುಡ್ಡು ಹೆಂಗ್ ಖರ್ಚಾಗುತ್ತೆ, ದುಡ್ಡಿನ ಎಕ್ಸ್ಚೇಂಜ್ ಹೇಗೆ ಅಂತ, ಮನಿ ಎಕ್ಸ್ಚೇಂಜ್. ಸೊ ಈ ಒಂದು ಪುಸ್ತಕವನ್ನ ಆಧಾರವಾಗಿಟ್ಕೊಂಡು ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಇಡೀ ದೇಶಕ್ಕೆ. ಮನೆಗೆ ಒಂದು ಫೈನಾನ್ಸಿಯಲ್ ಸಿಸ್ಟಮ್, ಫೈನಾನ್ಸ್ ಮಿನಿಸ್ಟರ್ ಅಂತ ನಮ್ಗೀಗ ಹಂಗೆ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಇನ್ ಎವರಿ ಕಂಟ್ರಿ, ಎವರಿ ಸ್ಟೇಟ್, ಎವರಿ ಡಿಸ್ಟ್ರಿಕ್ಟ್, ಎವರಿ ಹೋಮ್. ಪ್ರತಿಯೊಂದು ಮನೆಗೆ ಒಂದು ಫೈನಾನ್ಸಿಯಲ್ ಡಿಸಿಪ್ಲಿನ್ ಇರಬೇಕು. ಇದೇ ಒಂದು ಕಂಟ್ರೋಲ್ ಮಾಡಕ್ಕಾಗಲ್ಲ. ಹಾಗಾಗಿ ಒಂದು ಫೈನಾನ್ಸಿಯಲ್ ಸಿಸ್ಟಮ್ಗೋಸ್ಕರ ಬ್ರಿಟಿಷ್ ಇಂಡಿಯಾದಲ್ಲಿ ಒಂದು ಸೆಂಟ್ರಲೈಸ್ಡ್ ಬ್ಯಾಂಕ್ ಇದೆ. ವಾಟ್ ಇಸ್ ಕಾಲ್ಡ್ ಇಸ್ ದಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಪೀರಿಯಲ್ ಬ್ಯಾಂಕ್ ಅಂದ್ರೆ ಅದು ಭಾರತದ ಎಲ್ಲ ಅರ್ಥವ್ಯವಸ್ಥೆನ ಕಂಟ್ರೋಲ್ ಮಾಡುವಂತ ಬ್ಯಾಂಕ್. ಇವತ್ತು ಯಾವುದು ಸೆಂಟ್ರಲ್ ಬ್ಯಾಂಕ್? RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವತ್ತು ನಮ್ಗೆಲ್ಲರಿಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರನೇ ಭಾರತದಲ್ಲಿ ಎಲ್ಲಾ ಬ್ಯಾಂಕ್ ಆಪರೇಟ್ ಮಾಡಬೇಕು. ಅವ್ರ ಪ್ರಕಾರ ನೋಟ್ ಪ್ರಿಂಟ್ ಮಾಡಬೇಕು, ಅವ್ರ ಪ್ರಕಾರ ನೋಟ್ ಚಲಾವಣೆ ಆಗಬೇಕು, ಅವ್ರ ಪ್ರಕಾರ ಆರ್ಥಿಕತೆಯನ್ನು ನಿರ್ಧರಿಸಬೇಕು. ದಟ್ ಈಸ್ ಡಿಸೈಡೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವಾಗ ಯಾವ್ದಿತ್ತು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಚಿಕ್ಕದಾಗ ಯಾಕಂದ್ರೆ ಪ್ರೊವಿನ್ಸಸ್, ಮದ್ರಾಸ್ ಪ್ರೊವಿನ್ಸಸ್, ಟ್ರಾವೆಂಟೂರ್ ಪ್ರೊವಿನ್ಸಸ್ ಅದು ಪ್ರೊವಿನ್ಸಸ್, ಸೆಪರೇಟ್ ಪ್ರೊವಿನ್ಸಸ್, ಪ್ರಾದೇಶಿಕತೆಗಳು. ಅವರ ಸ್ಟೇಟ್ಸ್ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಯೋಚನೆ ಮಾಡ್ತಾರೆ ಭಾರತಕ್ಕೆ ಒಂದು ಸೆಂಟ್ರಲೈಸ್ಡ್ ಎಲ್ಲರಿಗೂ ಒಳಗೊಳ್ಳುವಂತಹ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೇಕು ನಮಗೆ ಅಂತ. ಆವಾಗ ಇಂಪೀರಿಯಲ್ ಬ್ಯಾಂಕ್ ಚಿಕ್ಕದಾಗಿದ್ದ ಇಂಪೀರಿಯಲ್ ಬ್ಯಾಂಕ್ ನ ಇಡೀ ಭಾರತಕ್ಕೆ ವಿಸ್ತಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹೆಂಗೆ ಭಾರತಕ್ಕೆ ವಿಸ್ತಾರ ಮಾಡೋದು, ಎಲ್ಲಾ ರಾಜ್ಯಗಳ, ಎಲ್ಲಾ ಪ್ರಾಂತ್ಯಗಳ, ಎಲ್ಲಾ ಜನರ ಆರ್ಥಿಕತೆಗಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಆರ್ಥಿಕತೆಗಳ ನಿಯಮಗಳು ರೂಪಿಸಬೇಕಾದ್ರೆ ಕಾಯ್ದೆಯನ್ನು ಹೆಂಗ್ ಮಾಡಬೇಕು, ಯಾವ ಆಧಾರದಲ್ಲಿ ಮಾಡಬೇಕು ಅಂತ ಹೊರಟಾಗ ಅಂಬೇಡ್ಕರ್ ಬರೆದ ಈ ಕೃತಿ ಯಾವುದು ದಿ ಪ್ರಾಬ್ಲಮ್ ಆಫ್ ರುಪಿ ಇನ್ ಪ್ರೊವಿನ್ಷಿಯಲ್ ಇಂಡಿಯಾ. ಈ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ನೀತಿ ನುಡಿಗಳನ್ನ ಟೇಕಿಸ್ಬಂದು ಎಲ್ಲರೂ ಗಂಟಾಗೋಷ್ಠಿಗಳನ್ನ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಹೆಸರು ಚೇಂಜ್ ಮಾಡಿ ಬ್ಯಾಂಕ್ ಎಕ್ಸ್ಟೆಂಡ್ ಮಾಡಿ ಇಡೀ ಇಂಡಿಯಾಗೆ ಎಕ್ಸ್ಟೆಂಡ್ ಮಾಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೂವಾರಿ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೋಸ್ಕರ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿಗೋಸ್ಕರ ಇದೆ? ಭಾರತದ ಎಲ್ಲರಿಗೋಸ್ಕರ. ಇಂದ ಇಲ್ವಾ? ಇದೆ ಅಲ್ವಾ? ಒಂದು ಎಲ್ಲಿ ದಲಿತರ ಬ್ಯಾಂಕ್
ಎಂಕ್ವೈರಿ ನಂಬರ್ 1 ಅದು ಭಾರತ ದೇಶಕ್ಕೆ ಓಟ್ ಹಾಕೋದ ಹಕ್ಕಿರಲಿಲ್ಲ. ನಿಮ್ಗೆಲ್ಲ ಒಂದು ಓಟಿನ ಹಕ್ಕೋಸ್ಕರ ನೆಲ್ಸನ್ ಮಂಡೇಲ ಎಷ್ಟು ಕಷ್ಟಪಟ್ಟರು ಅಂತ. ಭಾರತದಲ್ಲಿ ನೀವು ತಿಳಿದಂಗೆ ನಿಮ್ ತಂದೆನ ಕೇಳಿ, ನಿಮ್ ತಾತನ ಕೇಳಿ, ನಿಮ್ ಮುತ್ತಾತನ ಕೇಳಿ, ಯಾರು ಕೇಳಿ, ಯಾರು ಎನಿಬಡಿ, ಬ್ರಾಹ್ಮಣರು ಕೇಳಿ, ಒಕ್ಕಲಿಗರು ಕೇಳಿ, ಲಿಂಗಾಯತರು ಕೇಳಿ, ಯಾರು ಕೇಳಿ, ಬರೀ ದಲಿತರು ಕೇಳಿ, ದಲಿತರು ಯಕ್ಷಗಾನ ಬಿಡುಗಡೆಯವ್ರನ್ನ. ಆದ್ರೆ ಭಾರತದಲ್ಲಿ ಓಟು ಹಾಕುವ ಹಕ್ಕುಗೋಸ್ಕರ ಹೋರಾಟ ನಡೆದಿದ್ಯಾ ಹೇಳಿ? ಯಾರನ್ನು ಒಂದೇ ಒಂದು ಹೋರಾಟ ನಡೆದಿಲ್ಲ. ರೇಷನ್ ಪಡೆಯುತ್ತ ಹೋರಾಟ ನಡೆಯುತ್ತೀವಿ ನಾವೀಗ. ರಸ್ತೆ ಇಲ್ಲ ಅಂತ ಹೋರಾಟ ಮಾಡ್ತೀವಿ, ಇನ್ನೇನು ನಮಗೆ ಭತ್ತೆ ಪಡೆಯುತ್ತ ಹೋರಾಟ ಮಾಡ್ತೀವಿ. ಆದ್ರೆ ಭಾರತದಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ತಾನು ಈ ದೇಶದ ಪ್ರಜೆ ಅಂತ ಹೇಳಿಕೊಳ್ಳೋದಕ್ಕೆ ಓಟ್ ನೆನಪೇಕ್ರಿ. ಭಾರತದ ಯಾವ ಸಂದರ್ಭದಲ್ಲೂ ಭಾರತದಲ್ಲಿ ಓಟ್ಗೋಸ್ಕರ ಒಂದು ಹೋರಾಟ ನಡೆದಿಲ್ಲ. ಒಂದು ಹೋರಾಟವೇ ನಡೆದಿದೆ, ಭಾರತೀಯರಿಗೆ ಓಟ್ ಹಕ್ಕು ಬಂತು. ಯಾರಿಂದ ಬಂತು? ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವು ಬಂತು. ಯಾವಾಗ ಬಂತು? 1919 ಇನ್ನು ಬ್ರಿಟಿಷ್ ಗವರ್ಮೆಂಟ್ 1919 ಅಂಬೇಡ್ಕರ್ ಇದ್ದು ತರುಣ 31 ವರ್ಷ 32 ವರ್ಷ ಆಗಿಲ್ಲ, 30 ವರ್ಷ ಅಂಬೇಡ್ಕರ್ ಅವರಿಗೆ. ತರುಣ ಅಂಬೇಡ್ಕರ್ ಅವರು 1919 ಹಿಸ್ಟ್ರಿ ಓದೋದು ಅರ್ಥ ಆಗುತ್ತೆ. 1919 ಬಂದಂತ ಸೌತ್ ಫಾಲೋ ಕಮಿಷನ್ ಅಂತ ಬರುತ್ತೆ ಭಾರತಕ್ಕೆ, ಬ್ರಿಟಿಷ್ ಗವರ್ಮೆಂಟ್. ಯಾಕೆ? ಭಾರತ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡೋದಂತ, ಸುಧಾರಣೆಗೋಸ್ಕರ ಬರ್ತಾರೆ ಕಮಿಷನ್. ಈಗ ಕಾಂತಾರ ಕಮಿಷನ್ ಮಾಡ್ತಾರಲ್ಲ ನಾವು, ಆಧಾರ್ ಕಮಿಷನ್. ಈಗ ಕಾಂತಾರ ಗೊತ್ತಿಲ್ಲ, ಆಧಾರ್ ಕಮಿಷನ್. ಆ ಕಮಿಷನ್ ಮುಂದೆ ಅಂಬೇಡ್ಕರ್ ಅವರು ಬೇರೆ ಏನೇನೋ ಕೇಳ್ತಾರೆ. ಅದು ತರುಣ ಅಂಬೇಡ್ಕರ್ ಕೇಳ್ತೇನು? ಭಾರತೀಯರಿಗೆ ಓಟ್ ಹಾಕುವ ಹಕ್ಕು ಕೇಳ್ತಾರೆ. ಬ್ರಿಟಿಷರು ದಂಗೆ ಹೋಗ್ತಾರೆ. ಬ್ರಿಟಿಷ್ ಕಮಿಷನ್ ವಾಟ್ ದಿಸ್ ಯಂಗ್ ಬಾಯ್ ಸ್ಪೀಕ್ಸ್, ದಿಸ್ ಯಂಗ್ ಮ್ಯಾನ್ ಸ್ಪೀಕ್ಸ್ ಅಬೌಟ್ ಪಾಲಿಟಿಕ್ಸ್, ದಿಸ್ ಯಂಗ್ ಮ್ಯಾನ್ ಸ್ಪೀಕ್ಸ್ ಅಬೌಟ್ ಫ್ರಾಂಚೈಸ್, ಅಡಲ್ಟ್ ಫ್ರಾಂಚೈಸ್. ಅಡಲ್ಟ್ ಫ್ರಾಂಚೈಸ್ ಅಂದ್ರೇನು? ವಯಸ್ಕ ಮತದಾನ ಪದ್ಧತಿ ಬೇಕು ಭಾರತೀಯರಿಗೆ. ಅವ್ರು ಕೇಳ್ತಾರೆ ಆಶ್ಚರ್ಯ, ಬಾಯಿ ಜನಗಳಿಗೆ ಬರ್ತದೆ ಇದೆ, ಊಟ ಇಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ. ಪೀಪಲ್ ಆರ್ ಡಿಮ್ಯಾಂಡಿಂಗ್ ಅಬೌಟ್ ಎ ಹೌಸ್, ಕ್ಲೋಥಿಂಗ್ ಅಂಡ್ ಸಮ್ ಜಾಬ್ಸ್ ಅಂತ ಕೇಳ್ತಾರೆ. ನೀವೇ ಓಟ್ ಬೇಕು ಅಂತ ಕೇಳಿದೆ ಅಂತಾರೆ. ಬಾಬಾ ಸಾಹೇಬ್ ಹೇಳ್ತಾರೆ, ನಮ್ಗೆ ಓಟ್ ಸಿಕ್ಕಿದ್ರೆ ನಾವು ಈ ದೇಶದ ಪ್ರಜೆ ಅಂತ ಕನ್ಫರ್ಮ್ ಆಗುತ್ತೆ. ಮೊದಲನೇದು. ಎರಡನೇದು, ಓಟ್ ಸಿಕ್ಕಿದ್ರೆ ನನ್ನ ರೈಟ್ ನಾನು ಅಲ್ಲಿ ಪ್ರತಿಪಾದಿಸ್ತೇನೆ. ಓಟ್ ಸಿಕ್ಕಿದ್ರೆ ನನ್ನ ಊಟನೂ ಸಿಗುತ್ತೆ, ಬಟ್ಟೆನೂ ಸಿಗುತ್ತೆ, ಮನೆಯೂ ಸಿಗುತ್ತೆ, ಅಧಿಕಾರನೂ ಸಿಗುತ್ತೆ. ಹಂಗಾಗಿ ಓಟೇ ಬೇಕು ಅಂತ ಕೇಳ್ತಾರೆ. ಇದರ ಹೋರಾಟದ ಪ್ರತಿಫಲವಾಗಿ ತುಂಗಭದ್ರಾ ಪರಿಷತ್ತಲ್ಲಿ ಚರ್ಚೆಗಳು ನಡೆದು ಆಗ ಬ್ರಿಟಿಷರು ಅಂಬೇಡ್ಕರ್ ಅವರು ಕೇಳ್ತಕ್ಕಂಥ ವಾದದಲ್ಲಿ ಉರುಳಿದೆ, ಸತ್ಯ ಇದೆ, ನ್ಯಾಯ ಇದೆ ಅಂತ ಹೇಳಿ ಸುಮಾರು ಜನ ಭಾರತ ದೇಶದಲ್ಲಿ ನೀವು ಯಾವ ಆಧಾರದ ಮೇಲೆ ರಾಜಕಾರಣ ಮಾಡ್ತೀರಾ? ಅದಕ್ಕಿಂತ ಮೊದಲು ಒಂದು ವೋಟಿಂಗ್ ಸಿಸ್ಟಮ್ ಇತ್ತು ಭಾರತದಲ್ಲಿ. ಬ್ರಿಟಿಷ್ ಕಾಲದಲ್ಲಿ ಎಂತ ವೋಟಿಂಗ್ ಸಿಸ್ಟಮ್ ಇತ್ತು? ಇಬ್ಬರಿಗೆ ವೋಟ್ ಹಾಕೋತಾ ಇದ್ರು. ಇಬ್ಬರು 2 ಕ್ಯಾಟಗರಿ ಜನರಿಗೆ. ಯಾವ ರೀತಿ ಕ್ಯಾಟಗರಿ ಜನರು? ಒಂದು, ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಅವರು, ಅಂದ್ರೆ ಟ್ಯಾಕ್ಸ್ ಪೇಯರ್. ಅವರು ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ವೋಟ್ ಹಾಕಬೇಕು. ಭಾರತದ ಬಹುಸಂಖ್ಯಾತರಿಗೆ 90% ಜನರಿಗೆ ಟ್ಯಾಕ್ಸ್ ಕಟ್ಟುವ ಯೋಗ್ಯತೆ ಇರಲಿಲ್ಲ. ಅಂದ್ರೆ ಅವರ ಆಸ್ತಿ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ. ಟ್ಯಾಕ್ಸ್ ಹೇಗೆ ಕಟ್ತಾರೆ? ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ 1% ಜನ ಮಾತ್ರ ವೋಟ್ ಹಾಕ್ತಾರೆ. ಎರಡನೇ ಕ್ಯಾಟಗರಿ ಯಾರು ಗ್ರಾಜುಯೇಟ್ಸ್ ಆಗಿದ್ದಾರೆ, ಡಿಗ್ರಿ ಓದಬೇಕು, ಅವ್ರು ಮಾತ್ರ ವೋಟ್ ಹಾಕ್ತಾರೆ. ಅಂದ್ರೆ ಓನ್ಲಿ 2 ಕ್ಯಾಟಗರೀಸ್. ಒಂದು ಟ್ಯಾಕ್ಸ್ ಪೇಯರ್ಸ್, ಸೆಕೆಂಡ್ ಒನ್ ಇಸ್ ಗ್ರಾಜುಯೇಟ್ಸ್. ಇಂತಹ ಜನಸಂಖ್ಯೆ ಇದ್ದುದು ಕೇವಲ 1-2% ಅಷ್ಟೇ. ಅವರು ಮಾತ್ರ ವೋಟ್ ಹಾಕುವಂತದ್ದು. ಅದು ಅಂಬೇಡ್ಕರ್ ಅವರು ವಿವಿಧ ದೇಶದ ಪ್ರಜೆಗಳಲ್ಲ. ಭಾರತ ಅಂದ್ರೆ ಜನಗಳ ದೇಶ, ಭಾರತ ಅಂದ್ರೆ ಬಹುಸಂಖ್ಯಾತ ದೇಶ, ಭಾರತ ಅಂದ್ರೆ ಪ್ರತಿಯೊಬ್ಬ ಅಡಲ್ಟ್ ಅಂದ್ರೆ ಒಬ್ಬ ವಯಸ್ಸಿನಿಂದ ನಿರ್ಮಾಣ ಆಗಿರುವಂತಹ ದೇಶ ಇದು. ಹಂಗಾಗಿ ಎಲ್ಲರೂ ಭಾಗವಹಿಸಬೇಕು. ಅಂದ್ರೆ ಅವನು ಎಜುಕೇಟೆಡ್ ಆಗಿರ್ಲಿ, ಅನ್ಎಜುಕೇಟೆಡ್ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಬಡವಾಗಿರ್ಲಿ, ಏನೇ ಇದ್ರು ಅವರಿಗೆ ವಯಸ್ಸಾಗಿದೆ. 21 ವರ್ಷ ವಯಸ್ಸು ತುಂಬಿದ್ರೆ ಅಂತವರ ಪ್ರತಿಯೊಬ್ಬ ವ್ಯಕ್ತಿಗಳು, ಮಹಿಳೆ ಪುರುಷ ಅಂತ ಬೇರೆ ಇದ್ದಾರೆ, ಓಟ್ ಹಾಕೋದು ಹಾಕಬೇಕು. ಈ ಓಟ್ ಹಾಕೋದು ಹಕ್ಕು ಮುಖಾಂತರ ಭಾರತದಲ್ಲಿ ಒಂದು ರಾಜಕೀಯ ಸ್ವಾಯತ್ತತೆಯನ್ನು, ರಾಜಕೀಯ ಅಧಿಕಾರವನ್ನು, ಪ್ರಜಾತಂತ್ರ ವ್ಯವಸ್ಥೆಯನ್ನು ತರಸಾಧ್ಯ ಅಂತ ಹೇಳಿದ್ಮೇಲೆ ಅಂಬೇಡ್ಕರ್ ರೈಟ್ ಅಂತ ಹೇಳಿ ಬ್ರಿಟಿಷ್ ಗವರ್ಮೆಂಟ್ ಓಟ್ ಹಾಕೋದು ಹಕ್ಕು ಕೊಡ್ತಾರೆ ಭಾರತೀಯರೆಲ್ಲರಿಗೂ. ನಮ್ಗೆ ಗೊತ್ತೇ ಇಲ್ಲ. ನಾವೆಲ್ಲರೂ ಹುಟ್ಟಕ್ಕಿಂತ ಮೊದಲೇ ನಾವೆಲ್ಲರೂ ಓಟ್ ಹಾಕೋ ಹಕ್ಕು ಮೊದಲೇ ಸಿಕ್ಕಿದೆ. ಹೋರಾಟದ ಮೇಲೆ ಏನಿಲ್ಲ, ರಕ್ತದ ಮೇಲೆ ಕ್ರಾಂತಿಯೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿದ್ವತ್ತಿನ ಶಕ್ತಿ ಅದು. ಅಂದ್ರೆ ಎಲ್ಲರೂ ಭಾರತದ ನಾಯಕರೇ ಓಟ್ ಕೇಳಲು ಬಿಡುತ್ತಾ ಇದ್ರೆ ಅಂಬೇಡ್ಕರ್ ಅಂತ ಈಸ್ಟ್ ಸೆಪರೇಟ್
ನ್ಯಾಯಕ್ಕೋಸ್ಕರ ಒಬ್ಬನಾದ್ರು ತೊಡಗಲು ಸೊಲ್ಲೆದು ಅಂತ ಮಾತಾಡ್ತಾರಲ್ಲ ಹಾಗೆ ಈ ಸ್ಟೆಪ್ ಸೆಪರೇಟ್ ಅಂಡ್ ಗಾಟ್ ವೋಟಿಂಗ್ ಪವರ್. ನಿಮ್ಗೆ ಸಿಕ್ಕಿರ್ತಕ್ಕಂಥ ಓಟು ಅಂಬೇಡ್ಕರ್ ಕೊಟ್ಟಂತ ಹಕ್ಕು. ಮಹಿಳೆಯರಿಗೂ ಸೇರಿಸಿ ಹೇಳ್ತಾರೆ. ಇಲ್ಲಿ ದಲಿತರು ಮಾತ್ರ ಓಟ್ ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಎನ್ಕ್ವೈರಿ ನಂಬರ್ 2 ಹೇಳ್ತಾ ಇದ್ರು. ಓಟ್ ಬಂದು ಎಲ್ರಿಗ ಏನ್ ಕೋಟ್ಯಾಂತರ ರೂಪಾಯಿ ಚಲಾವಣೆ ಆಗ್ತಿದೆ ಓಟ್. ಈಗ ನೀವು ಗೊತ್ತು ಓಟ್ಗೋಸ್ಕರ ನಿಮ್ಗೆ ಹೆಂಗ್ ಪ್ಯಾಂಪರ್ ಮಾಡ್ತಾ ಇದಾರೆ, ಏನೆಲ್ಲ ಪ್ಯಾಂಪರ್ ಮಾಡ್ತಾರೆ ಜನ ರಾಜಕಾರಣಿಗಳು ಎಲ್ಲ ಗೊತ್ತಿದೆ. ಸೊ ಇಂತಹ ಓಟು ಹೆಂಗ್ ಬಂತು ನಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದಿಂದ ಬಂತು. ಯಾರಿಗೆ ಬಂತು? ಭಾರತದ ಎಲ್ಲರಿಗೂ ಬಂತು. ವಯಸ್ಕ ಮತದಾನ ಪದ್ಧತಿ. ಅದರಲ್ಲಿ ದಲಿತರಿಗೆ ಮಾತ್ರ ಬಂತಾ? ಇಲ್ಲ. ಹೆಂಗೆ ನೀವು ದಲಿತ ನಾಯಕ ಅಂತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟ್ನ ಚಲಾವಣೆ ಮಾಡ್ತಾ ಇದ್ದೀರಾ, ಅಧಿಕಾರ ಮಾಡ್ತಾ ಇದ್ದೀರಾ. ಒಂದಲ್ಲ ಒಂದು ಗ್ರಾಮ ಪಂಚಾಯತಿ ಸಂಸದ ತರಕ್ಕೆ ಅಧಿಕಾರ ತಗೊಂಡು ಬೆಳೀತಾ ಇದ್ದೀರಾ, ವಶ ಮಾಡ್ತಾ ಇದ್ದೀರಾ. ಆಮೇಲೆ ಅದರಿಂದ ಬೆನಿಫಿಟ್ ಆಗ್ತಾ ಇದ್ದೀರಾ. ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಅಂಬೇಡ್ಕರ್ ದಲಿತ ನಾಯಕ. ಏನ್ ನ್ಯಾಯ ಇದು? ಆತ್ಮವಿಶ್ವಾಸ, ಆತ್ಮಘಾತವಾದಂತ ಶಕ್ತಿ. ರಿಸರ್ವ್ ಬ್ಯಾಂಕ್ ಮೇಲೆ ಎಲ್ಲ ಎಕನಾಮಿಕ್ ಇಂಪಾರ್ಟೆನ್ಸ್ ಆಗ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನ ಬ್ರಿಟಿಷ್ ಗವರ್ಮೆಂಟ್ ಹೇಳಿದ್ರು, ಇನ್ನ ಸ್ವಾತಂತ್ರ್ಯ ಬಂದಿಲ್ಲ ಭಾರತಕ್ಕೆ. ಆವಾಗಲೇ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರು ಲೇಬರ್ ಮಿನಿಸ್ಟರ್ ಆಗಿದ್ರು. ನೀವು ಗೊತ್ತಿಲ್ಲ, ಲೇಬರ್ ಮಿನಿಸ್ಟರ್ ಕಾರ್ಮಿಕ ಸಚಿವರು. ಅವರ ಮಿನಿಸ್ಟರ್ ಆವಾಗಲೇ ಭಾರತಕ್ಕೆ ಸ್ವಾತಂತ್ರ್ಯ ಬರಕ್ಕೆ ಬಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಿನಿಸ್ಟರ್ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ. ಆವಾಗ ಅಂಬೇಡ್ಕರ್ ಅವರು ನಿಮ್ಗೆಲ್ಲರೂ ಎಲ್ಲ ನೌಕರ ಬಾಂಧವರು ಕೇಳಿಸ್ಕೊಬೇಕು, ಅಥವಾ ಅಂಗನವಾಡಿ ಕೆಲಸ ಮಾಡೋದ್ರಿಂದ ಕೇಳಿಸ್ಕೊಳ್ಳಿ. ಒಬ್ಬ ಮಾಲೀಕ ತಮ್ಮ ಇಷ್ಟ ಬಂದಷ್ಟು ಕಾಲ ಒಬ್ಬ ವ್ಯಕ್ತಿಯನ್ನು ಬಿಡಿಸಿಕೊಳ್ಳುವಂತಿಲ್ಲ. ಒಬ್ಬರು ಬಿಡಿಸ್ಕೊತಾ ಇದ್ರು ಅಂದ್ರೆ ಅವ್ನು ಕೊಡಬೇಕು. ಅವ್ನು ಸಂಜೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 12 ಗಂಟೆ ಕೆಲಸ ಮಾಡ್ಬೇಕು. ಅವ್ನು ಕೊಟ್ಟ ಸ್ಕೂಲ್ ಈಸ್ಕೋಬೇಕು ಮಾಲೀಕ ಅಂತಿದ್ದಂತ ಪದ್ಧತಿ ತೆಗೆದಕ್ಕೆ ಅಂಬೇಡ್ಕರ್ ಅವರು ಕೇವಲ 8 ಗಂಟೆಗಳು ಮಾತ್ರ ಕೆಲಸ ಮಾಡ್ಬೇಕು. ಇವತ್ತು ಇದೆ ನಾವೆಲ್ಲ ಮಾಡ್ತಿದ್ರೆ 8 ಅವರ್ಸ್ ಡ್ಯೂಟಿ. ಆ 8 ಅವರ್ಸ್ ಡ್ಯೂಟಿ ಇದೆ, ಅದು ಅಂಬೇಡ್ಕರ್ ಬಂದಂತ ರೂಲ್. ಅದು ಲಾ, ಸುಮ್ಮನೆ ಮಾತಾಡೋದು ಬಿಡಿಸಲ್ಲ. 8 ಗಂಟೆ ಮಾತ್ರ ಬಿಡಿಸ್ಕೋಬೇಕು. 1.2 ಎರಡನೇದು ವಾರದಲ್ಲಿ 7 ದಿನ ಕೆಲಸ ಮಾಡಿದ್ರೆ 1 ದಿನ ಸಾರ್ವತ್ರಿಕ ರಜೆ ಕೊಡಬೇಕು. ಭಾನುವಾರ ಪತ್ರ, ಮಂಗಳವಾರ ಪತ್ರ, ಸೋಮವಾರ ಪತ್ರ ದಿವಸ ಇರ್ತದೆ. 1 ದಿನ ರಜೆ ಇರಬೇಕು, ಬ್ರೇಕ್. ಅದಕ್ಕೆ ಕೂಲಿ ಇರಬೇಕು. ಸುಮ್ಮನೆ ರಜೆ ಅನ್ನೋದು ನಾವು ಭಾನುವಾರ ರಜಾ ಇರ್ತೇವೆ, ಸರ್ಕಾರ ಸಂಬಳ ಮಾಡೋದಿಲ್ಲ, ಕೊಡುತ್ತೆ, ಅದು ಸೇರಿಸಿ ಅದಕ್ಕೆ ಕೂಲಿ ಇರಬೇಕು. 3ನೇದು ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದಂತ ಹಕ್ಕು ಮತ್ತು ಸಮಾನವಾದಂತ ಕೂಲಿಯನ್ನು ಕೊಡಬೇಕು. ಅಂದ್ರೆ ಇಬ್ಬರು IAS ಆಫೀಸರ್ಗಳಿದ್ರೆ ಮಹಿಳೆ ಪುರುಷ ಇದ್ರೆ ಪುರುಷರಿಗೆ 2 ಲಕ್ಷ ಸಂಬಳ, ಮಹಿಳೆಗೆ 50,000 ರೂಪಾಯಿ ಸಂಬಳ ಅಲ್ಲ. ಮಹಿಳೆಗೂ 2 ಲಕ್ಷ, ಪುರುಷರು 2 ಲಕ್ಷ. ಅವ್ರಿಗೂ ಅದೇ ಕಾರು, ಇವ್ರಿಗೂ ಅದೇ ಕಾರು. ಈಕ್ವಲ್ ಸ್ಟೇಟಸ್ ಮಹಿಳೆಯರಿಗೆ. 3ನೇದು ಎಕ್ಸ್ಟ್ರಾ ಮಹಿಳೆಯರು ಗರ್ಭಿಣಿಯರಾದ್ರೆ ಅವ್ರಿಗೆ 6 ತಿಂಗಳು ಹೆರಿಗೆ ರಜೆ ಕೊಡಬೇಕು, ಗರ್ಭಿಣಿ ಭತ್ಯೆ ಕೊಡಬೇಕು, ಬಾಣಂತಿ ಭತ್ಯೆ ಕೊಡಬೇಕು. ಹೆರಿಯಾಗ್ತಾ ಗಂಡನಿಗೆ 1 ವಾರ ಮೆಟರ್ನಲ್ ಲೀವ್ ಅಂತ ಕೊಡ್ತಾರೆ. ಮೆಟರ್ನಲ್ ಲೀವ್ಗೆ ಗಂಡನಿಗೆ ಪೆಟರ್ನಲ್ ಲೀವ್ ಅಂತ ಕೊಡ್ತಾರೆ. ರೂಲ್ ಇದೆ, ಅದು ಇವತ್ತು ಕೊಡ್ತಾರೆ. ಇದೆಲ್ಲ ಇದೆ. ಯಾರು ಕೊಡಿಸೋದ್ರಿಂದ? ಬ್ರಿಟಿಷ್ ಗವರ್ಮೆಂಟ್ ಅಂಬೇಡ್ಕರ್ ಕೊಡಿಸಿದಂತ ಅಧಿಕಾರ ಇದು. ಯಾರು ಕೊಡಿಸಿದ್ರು? ಭಾರತದ ಎಲ್ಲ ಮಹಿಳೆಯರಿಗೆ, ಎಲ್ಲ ಕಾರ್ಮಿಕರಿಗೆ, ದಲಿತರಿಗಲ್ಲ. ಇವತ್ತು ಅವರು ಭಾರತ ಸರ್ಕಾರದ ಕಾಯ್ದೆ 1935 ಕಾಯ್ದೆ ಬಂದು ಭಾರತ ಸ್ವಾತಂತ್ರ್ಯ ಬಂದ್ಮೇಲೆ ಅದೇ ಕಾಯ್ದೆನ ಭಾರತ ಸಂವಿಧಾನ ಅಳವಡಿಸಿದ್ದಾರೆ. ಇದೇ ಕಾಯ್ದೆ ಚೇಂಜ್ ಮಾಡಿಲ್ಲ, ಯಾಕೆಂದ್ರೆ ಅವರೇ ಬರ್ತದೆ. ಅದಕ್ಕೆ 1935 ಕಾಯ್ದೆ ಯಥಾವತ್ತಾಗಿ 1950 ಸಂವಿಧಾನ ಅಳವಡಿಸ್ತಾರೆ. ಅಂದ್ರೆ ಇವತ್ತಿಗೂ ಭಾರತದ ಎಲ್ಲ ಕಾರ್ಮಿಕರು, ಮಹಿಳೆಯರು, ನೀವು ಯಾರು ಉಣ್ಣೆ ಆಗಿರ್ಬೇಕು, ಅಂಬೇಡ್ಕರ್ ಉಣ್ಣೆ ಆಗಿರ್ಬೇಕು. ಅಲ್ಲಿ ಬ್ರಾಹ್ಮಣ ಮಹಿಳೆ, ಇತ್ಯಾದ ಜಾತಿಯ ಮಹಿಳೆ ನೋಡಿಲ್ಲ. ಒಟ್ಟಾರೆಯಾಗಿ ಭಾರತದ ಮಹಿಳೆ. ಇಲ್ಲಿ ಎಲ್ಲಿ ದಲಿತರು ಮಾತ್ರ ಕೊಡಬೇಕು ಅಂತ ಅಂಬೇಡ್ಕರ್ ಅರ್ಜಿ ಮಾಡಿದ್ರೆ ಕೇಳಿಲ್ಲ. ಕೇಳಿದ್ರ ಭಾರತ ಸ್ವಾತಂತ್ರ್ಯ ಬಂತು. ಪ್ರಥಮ ಕಾನೂನು ಸಚಿವರು ಅಂಬೇಡ್ಕರ್ ಅವರು. ಪ್ರಥಮ ಕಾನೂನು ಸಚಿವರಾದಾಗ ಮಹಿಳೆಯರಿಗೋಸ್ಕರ ವಿಶೇಷವಾದ ಹಿಂದೂ ಕೋಡ್ ಬಿಲ್ ಮಂಡಿಸ್ತಾರೆ. ಹಿಂದೂ ಕೋಡ್ ಬಿಲ್ ಅಂತ ಅರ್ಥ ಏನು ಗೊತ್ತಾ? ಹಿಂದೂ ಮಹಿಳೆಯರಿಗೆ, ಭಾರತ ಹಿಂದೂ ಜಾತಿ ಹಿಂದೂಗಳಿರ್ತಕ್ಕಂಥ ರಾಷ್ಟ್ರ, ಹಿಂದೂ ಮಹಿಳೆಯರು ಅತ್ಯಂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಹಿಂದೂ ಮಹಿಳೆಯರಿಗೆ ಬೇರೆ ವಿಶೇಷವಾದಂತಹ ಕಾನೂನು ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಮಂಡಿಸ್ತಾರೆ. ಹಿಂದೂ ಕೋಡ್ ಬಿಲ್ ಏನಿತ್ತು? ಆನ್ಸಿಸ್ಟ್ರಲ್ ಪ್ರಾಪರ್ಟಿ ರೈಟ್, ಅಂದ್ರೆ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ನೀವು ಸಹ ಮಹಿಳೆಯರು ಕೊಡಬೇಕು ಅಂತ. ಅದಕ್ಕಿಂತ ಮೊದಲು ನಿಮ್ಗೆ ಇಲ್ಲ ಅಂದ್ರೆ ಬರೀ ಹೆಣ್ಣು ಮಕ್ಕಳ ಮಾತ್ರ ಆಸ್ತಿ. ಯಾರಿಗೆ ಅಪ್ಪನ ಆಸ್ತಿಯಲ್ಲಿ, ಪೂರ್ವಜರ ಆಸ್ತಿಯಲ್ಲಿ ಕೇಳಲಿಲ್ಲ, ನಮಗೂ ಕೊಡೋದ. ಆದ್ರೆ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಗಂಡು ಮಕ್ಕಳಷ್ಟೇ ಈಕ್ವಲ್ ರೈಟ್ಸ್ ಹೆಣ್ಣು ಮಕ್ಕಳು ಇದೆ. 1ನೇ ಪಾಯಿಂಟ್. 2ನೇದೇನು? ಪ್ರತಿ ಮಹಿಳೆಯು ತನ್ನ ಇಚ್ಛೆ ಬಂದವರು ಮದುವೆ ಆಗಬಹುದು. ಅವಳನ್ನ ಫೋರ್ಸ್ ಮಾಡಿ ಹಿಂಗನ್ನೇ ಮದುವೆ ಆಗಬಹುದು ಅಂತ
ಸಂಪ್ರದಾಯಕ್ಕೆ ಕಟ್ಟಿ ಹಾಕುವಂತಿಲ್ಲ ಮತ್ತು ಪ್ರತಿ ಮಹಿಳೆಯೂ ಬಾಲ್ಯ ವಿವಾಹ ಆಗುವಂತಿಲ್ಲ. 18 ವರ್ಷ ತುಂಬಿದಂದ್ರೆ ಮದುವೆ ಮಾಡಬೇಕು, ಇದರ ಕಾನೂನು ಬಾಹ್ಯ. ಮೂರನೇದು, ಒಂದು ವೇಳೆ ಆಕೆಗೆ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ಸಿಗಲಿಲ್ಲದೆ ದಿ ರೈಟ್ ಟು ಡಿವೋರ್ಸ್ ಕೊಡೋದು ರೈಟ್ ಆಕೆಗೆ ಕೊಡಬೇಕು. ನನಗೆ ಬೇಡ ಈ ವಿಚ್ಛೇದ ಆಗೋದೇ ಅಂತ ವಿಚ್ಛೇದನ ಆದ ನಂತರ ಮತ್ತೆ ಆಕೆಗೆ ಮದುವೆ ಕೊಡೋದು ಮನಸ್ಸಿಗೆ ಬಂದ್ರೆ ರೈಟ್ ಟು ರಿಮ್ಯಾರೇಜ್ ಅದೆಲ್ಲ ಇದೆ ಇವತ್ತು ಕಾಲದಲ್ಲಿ. ರೈಟ್ ಟು ರಿಮ್ಯಾರೇಜ್ ಮತ್ತೆ ವಿಧವೆ ವಿವಾಹ ಹಾಕೋದು ಗೊತ್ತಾಗಿಲ್ಲ ಅವ್ರಿಗೆ ವಿಧವೆ ಆಗ್ತಿದೆ ತಲೆ ಕೊಡಿಸ್ಬೇಕು, ಅದೆಲ್ಲ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅದಕ್ಕೆ ಹಿಂದಕ್ಕೆ ಹೋದ್ರೆ ಗಂಡ ಸತ್ತೋಗ್ತೀವಿ, ಹೆಂಗಿಗೂ ಸತ್ತೋಗ್ಬೇಕು ಅಂತ ಕ್ರೂರ ಪದ್ಧತಿಗಳನ್ನ ಅಂಬೇಡ್ಕರ್ ಅವರು ಇಡೀ ಭಾರತದ ಮಹಿಳೆಯರನ್ನ ಕಾಪಾಡಿ ಅವರೆಲ್ಲ ಸರ್ವ ಹಕ್ಕುಗಳನ್ನ ಸರ್ವ ಸಮಾನತೆಯನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು. ಇದು ಯಾರಿಗೋಸ್ಕರ? ದಲಿತ ಮಹಿಳೆಯಲ್ಲ, ಸರ್ವ ಮಹಿಳೆಯರಿಗೆ. ಭಾರತದ ಕೃಷಿಯಲ್ಲಿ ಅಂಬೇಡ್ಕರ್ ಅವರು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಯಾವಾಗ ಕಾರ್ಮಿಕ ಸಚಿವಾಲಯವನ್ನು ಸಶಕ್ತವಾಗಿ ನಡೆಸಿದ್ರು ಅಂಬೇಡ್ಕರ್ ಅವರು, ಅದು ನೋಡಿದ ಬ್ರಿಟಿಷ್ ಗವರ್ಮೆಂಟ್ ದಯಮಾಡಿ ಕೃಷಿ ಸಚಿವರನ್ನು ನಿಯೋಜಿಸಿಕೊಂಡಿರ್ತಾರೆ. ಕೃಷಿಯಲ್ಲಿ ಅಗಾಧವಾದಂತಹ ಬದಲಾವಣೆ ತರುತ್ತೆ. ಎಲ್ಲರೂ ಜಮೀನು ಕೊಡಬೇಕು, ನೀರಾವರಿ ಮಾಡಬೇಕು, ಬಿತ್ತನೆ ಮಾಡಬೇಕು, ಗೊಬ್ಬರ ಮಾಡಬೇಕು, ಸಬ್ಸಿಡಿ ರೇಟ್ ತೆಗೆದೇ ಇರೋ ರೈತರು ಅದೆಲ್ಲ ಅಂಬೇಡ್ಕರ್ ಕೊಡಿಸಿರೋದು. ಎಲ್ಲ ರೈತರು ಈಗ ಏನ್ ಸಬ್ಸಿಡಿ ರೇಟ್ ಸಿಗ್ತಾವಲ್ಲ, ಇದರಿಂದ ನಮಗೆ ಉತ್ಪನ್ನ ಜಾಸ್ತಿ ಆಗುತ್ತೆ ಅಂತ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಕ್ಷಾಮ ಕಾಮಗಾರಿ ತೊಲಗಿತು. ಆದ್ರೆ ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದಾಗಿ ಇಡೀ ಭಾರತವು ಸೆಲ್ಫ್ ಸಸ್ಟೈನ್ ಇನ್ ಫುಡ್ ಪ್ರೊಡಕ್ಷನ್ ಆಗೋದು. ಅಂದ್ರೆ ಆಹಾರ ಉತ್ಪನ್ನದಲ್ಲಿ ಭಾರತವು ಸಶಕ್ತವಾದಕ್ಕೆ ಅಂಬೇಡ್ಕರ್ ಕೊಟ್ಟಂತ ಈ ಕೃಷಿ ನೀತಿ ಕಾರಣ. ಬ್ರಿಟಿಷರ ಕೃಷಿ ಮಾಡ್ತಾ ಇದ್ರು. ಯಾರಿಗೆ ಕೃಷಿ ಕೊಡ್ತಾರೋ ದಲಿತರ ಭೂಮಿಗಳಿಲ್ಲ, ಕೊಟ್ಟಿದ್ರೆ ಬೇರೆಯವರಿಗೆ. ಇದನ್ನು ನೋಡಿದ್ರೆ ಬ್ರಿಟಿಷರು ಅದರ ಅಂಬೇಡ್ಕರ್ ಅವರು ಚಾಕಚಕ್ಯದಲ್ಲಿ ಸಾಕಷ್ಟು ಬಳಸಿಕೊಡ್ಬೇಕು ಅಂತ ಹೇಳಿ ನೀರಾವರಿ ಇಲಾಖೆಯನ್ನು ಅಂಬೇಡ್ಕರ್ ವಹಿಸ್ತಾರೆ. ಯಾವುದಾದ್ರಿಗೆ ಕಾರ್ಮಿಕ ಸಚಿವಾಲಯ, ಕೃಷಿ ಸಚಿವಾಲಯ, ನೀರಾವರಿ ಇಲಾಖೆ ವಹಿಸ್ಕೊಂಡು ಅಂಬೇಡ್ಕರ್ ಏನ್ ಮಾಡ್ತಾರೆ, ಈ ಜಲಸಾಗರದಿಂದ ಜಲಾನಯನ ಅಭಿವೃದ್ಧಿ ಮಾಡಬೇಕು ಮತ್ತು ಜಲವಿದ್ಯುತ್ ತಯಾರು ಮಾಡಬೇಕು. ಜಲವಿದ್ಯುತ್ ತಯಾರು ಮಾಡಿದಾಗ ಪ್ರೊಡಕ್ಷನ್ ಆಗುವಂತ ಕರೆಂಟ್ ಬರುತ್ತೆ, ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿನ ಯಾವ ರೂಪದಲ್ಲಿ ಸ್ಟಾರ್ಟ್ ಮಾಡಿಕೊಳ್ಳೋದು? ಬ್ಯಾಟ್ರಿ, ನಮ್ಮ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಲ್ಲ, ಕರೆಂಟ್ ಇದ್ದ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು? ಎಕ್ಸ್ಟ್ರಾ ಚಾರ್ಜರ್ ಇಡುತ್ತೀವಿ. ಪವರ್ ಬ್ಯಾಂಕ್ ಅಲ್ಲ, ಗೊತ್ತಿಲ್ಲ ಪವರ್ ಬ್ಯಾಂಕ್ ಅಲ್ಲ, ಆ ಪವರ್ ಬ್ಯಾಂಕ್ ಇಟ್ಕೊಂಡು ಕರೆಂಟ್ ಇದ್ದ ಆ ಪವರ್ ಬ್ಯಾಂಕ್ ಕರೆಂಟ್ ಆಗುತ್ತೆ. ಅದೇ ತರ ಎಕ್ಸಸ್ ಉತ್ಪಾದನೆ ಆದಂತಹ ಪವರ್ ಗ್ರಿಡ್ ಗಳಲ್ಲಿ ಶೇಖರಣೆ ಮಾಡಿ ಇಡಬೇಕಂತ ಅಂಬೇಡ್ಕರ್ ಮೊದಲ ಬಾರಿ ಬರೀತಾರೆ. ಪವರ್ ಗ್ರಿಡ್ ಎಲೆಕ್ಟ್ರಿಸಿಟಿ, ನೀರಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡಬಹುದು ಮತ್ತು ನೀರಿನ ಜಲಮಾರ್ಗಗಳನ್ನು ಸ್ವಚ್ಛ ಮಾಡೋದು. ವಾಯು ಮಾರ್ಗದಿಂದ ಜಲಮಾರ್ಗದಲ್ಲಿ ನಾವು ಹೆಚ್ಚೆಚ್ಚು ಪ್ರಾಡಕ್ಟ್ಸ್ ಗಳನ್ನ ನಾವು ಸಾಗಿಸಬಹುದು ಅಂತ ಬಂದರುಗಳ ಮುಖಾಂತರ, ಹಡಗುಗಳ ಮುಖಾಂತರ. ಇದೆಲ್ಲ ನಾನು ಯಾಕೆ ಇಷ್ಟು ನಿಮ್ಗೆ ಹೇಳಿದೆ ಅಂತಂದ್ರೆ, ಇದೆಲ್ಲ ನಮ್ಮ ಅಂಬೇಡ್ಕರ್ ಅವರ ಏನಾಗಿತ್ತಪ್ಪ, ಭಾರತವನ್ನ ಸಶಕ್ತವಾಗಿ ಕಟ್ಟುವಂತದ್ದೇ ಆಯ್ತು ಹೊರತು ಎಲ್ಲಿ ದಲಿತ ನಾಯಕ ಅಂಬೇಡ್ಕರ್ ಅವರು ಅಂತ ನನಗೆ ಅರ್ಥ ಆಯ್ತಿಲ್ಲ. ಒಂದೇ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ 15-4-14 ಕಾನೂನು ಇದೆ ಅಷ್ಟೇ. ಯಾವ್ದಾದ್ರು ಸ್ಪೆಷಲ್ ಪ್ರಿವಿಲೇಜ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟೇಬಲ್ ಸ್ಪೆಸಿಫಿಕ್ ಮೆನ್ಷನ್ ಮಾಡಿಲ್ಲ. ಕಾನೂನು ತೆಗೆದರೆ ಯಾರು ಅಂಡರ್ ಪ್ರಿವಿಲೇಜ್ ಆಗಿರೋ ಎಜುಕೇಶನ್ ಅಲ್ಲಿ ಸೋಷಿಯಲಿ ಬ್ಯಾಕ್ವರ್ಡ್ನೆಸ್ ಇರುವಂತವರಿಗೆ, ಅಲ್ಲಿ ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಇನ್ನುಳಿದಾರೋ ಅವರಿಗೆ ಸರ್ಕಾರಗಳು, ಆಳುವ ಸರ್ಕಾರಗಳು ಕೆಲವು ಸ್ಪೆಷಲ್ ಪ್ರಿವಿಲೇಜಸ್ ಗಳನ್ನ ಕೊಡಬಹುದು. ಅಷ್ಟು ಬಿಟ್ಟರೆ ಎಲ್ರಿ ದಲಿತ ವ್ಯವಸ್ಥೆ ಮಾಡೋದು. ಇದು ಅಂಬೇಡ್ಕರ್ ಅವರನ್ನ ನೀವು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರಧಾರೆ. ಈ ವಿಚಾರಧಾರೆ ಗೊತ್ತಿದ್ದರೆ ಭಾರತದ ಸಂಪೂರ್ಣ ಕಾನೂನನ್ನ, ಸಂಪೂರ್ಣ ಜನಜೀವನವನ್ನು, ಸಂಪೂರ್ಣ ಆರ್ಥಿಕತೆಯನ್ನ ಒಂದು ಚಾನಲೈಸ್ ಮಾಡಿದಂತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಹುದೊಡ್ಡ ಜ್ಞಾನ ಸಾಗರ, ದಲಿತ ನಾಯಕರು ಅಲ್ಲ, ದಲಿತ ಸೂರ್ಯನೂ ಅಲ್ಲ, ಭಾರತದ ಸೂರ್ಯ, ವಿಶ್ವದ ಸೂರ್ಯ. ಇಡೀ ವಿಶ್ವವನ್ನ ವಿಶ್ವ ನಾಯಕತ್ವ ಒಪ್ಪಿಕೊಂಡಿದೆ. ಸೊ ಅಂತಹ ಅದ್ಭುತವಾದ ನಾಯಕರನ್ನ ಪಡೆದಂತ ದೇಶ ಇದೆ ಭಾರತ. ಈ ಭಾರತವು ಅಂಬೇಡ್ಕರ್ ಮಾತಲ್ಲಿ ಹೇಳೋದಾದ್ರೆ, ಅಂಬೇಡ್ಕರ್ ಸಂವಿಧಾನ ಬರೆದು ಮಾತಾಡ್ತಾರೆ, ನನ್ನ ಸಂವಿಧಾನ ಜಾರಿ ಆದ್ರೆ ಈ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು. ಜಾರಿ ಮಾಡೋ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳು ಅಂದ್ರೆ ಶಾಸಕಾಂಗ ಅಥವಾ ಅಲ್ಲಿ ಸಂಸದರು ಎಲ್ಲರೂ ಸೇರಿ ಈ ಜನಜೀವನವನ್ನು ಅರ್ಥ ಮಾಡಿಕೊಂಡು ಸಂವಿಧಾನದ ನಿಜವಾಗ್ಲೂ ಯಥಾವತ್ತಾಗಿ ಜಾರಿ ಮಾಡಿದ್ದೇ ಆದ್ರೆ ಕೇವಲ 20 ವರ್ಷಗಳಲ್ಲಿ ಭಾರತವು ವಿಶ್ವದಲ್ಲಿ ನಂಬರ್ 1 ರಾಷ್ಟ್ರ ಆಗುತ್ತೆ. 1950ರಿಂದ 1970 ತನಕ. ಆದ್ರೆ ಆಯ್ತಾ, ಅವರೇ ಹೇಳ್ತಾರೆ ಅಂಬೇಡ್ಕರ್ ಅವರು, ಒಂದು ವೇಳೆ ಅಂದ್ರೆ ಸಂಸತ್ತಿರ್ತಕ್ಕಂಥ ಅಥವಾ ಶಾಸಕಾಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನನ್ನ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದ್ರೆ ಅಥವಾ ಜಾರಿಗೊಳಿಸುವಲ್ಲಿ ವಿಫಲರಾದ್ರೆ ಈ ದೇಶ ಹಂಗೆ ಇರುತ್ತೆ, ದೇಶ ಮುಂದುವರಿಕೆ.
ಹಾಗಾಗಿ ಒಬ್ಬ ನಾಯಕನಾದವನಿಗೆ ದೂರದೃಷ್ಟಿಯ ಫಲ ಇರಬೇಕು, ಅಥವಾ ಇಡೀ ರಾಷ್ಟ್ರವನ್ನು ಪ್ರೀತಿಸುವ ಮನಸ್ಥಿತಿ ಇರಬೇಕು. ಅಂತ ನಾಯಕರುಗಳ ಸೃಷ್ಟಿ ಆದಾಗ ದೇಶವು ಬದಲಾವಣೆ ಪಥದಲ್ಲಿ ಹೋಗುತ್ತೆ. ಅಂತ ನಾಯಕರುಗಳ ಸೃಷ್ಟಿ ಮಾಡುವಂತ ಶಕ್ತಿಯನ್ನು ನಾನು ಮತದಾರರು ಕೈ ಕೊಟ್ಟಿದ್ದೀನಿ. ನಾಯಕರಲ್ಲಿ ತಾನೇ ಸೃಷ್ಟಿ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನ್ ಹೇಳ್ತಾರೆ, ಇವತ್ತಿಂದ ಅಕ್ಕಿಂತ ಮೊದಲೇ ಹೆಂಗಿತ್ತು ರಾಜ್ಯಭಾರ, ರಾಣಿಯ ಹೊಟ್ಟೆಯಲ್ಲಿ ಯಾರು ಹೋಗ್ತಾನೆ ಅವನೇ ರಾಜ. ಆ ರಾಣಿ ಹೊಟ್ಟೆ ಇರ್ತಕ್ಕಂಥವ್ರು ಕುಂಟ ಆಗಿರ್ಬೋದು, ಕೂಡ ಆಗಿರ್ಬೋದು, ಏನಾಗಿರ್ಬೋದು, ಅದು ಅವನೇ ರಾಜ. ಇಲ್ಲೇ ತಂದು ಸಿಂಹಾಸನ ಕೂರಿಸಿದ್ರು, ಅದು ಪದ್ಧತಿ. ಅವ್ನು ಆಳ್ತಿದ್ದ. ಅವನ ಹತ್ರ ಹೋಗಿ ಪ್ರಜೆಗಳನ್ನು ಏನು ಕೇಳಿಲ್ಲ, ಗುರು ಕೇಳಿಲ್ಲ, ಏನು ಕೇಳಿಲ್ಲ. ಸುಮ್ಮನೆ ಇರಬೇಕು, ಅವ್ರ ಪ್ರಜೆಗಳನ್ನು ಹೋಗ್ಕೊಂಡು ರಾಜನ ಗೋಪುರ ಕಾಯ್ಕೊಂಡು. ಆದ್ರೆ ಸಂವಿಧಾನ ಬಂದು ಅಂಬೇಡ್ಕರ್ ಎಂತ ಬದಲಾವಣೆ ತಂದಿದ್ದೀನಿ ನಾನು ಅಂದ್ರೆ, ಇನ್ನು ಮುಂದೆ ರಾಜರು ರಾಣಿಯ ಹೊಟ್ಟೆ ಇರುತ್ತಲ್ಲ, ರಾಜರು ಮತ ಪೆಟ್ಟಿಗೆ ಇರುತ್ತಾರೆ ಅಂತ, ಓಟ್ ಬಾಕ್ಸ್ ಇರ್ತಾರೆ. ನೀವು ಯಾರನ್ನ ಆಯ್ಕೆ ಮಾಡಿದ್ರು ಆ ಓಟ್ ಬಾಕ್ಸ್ ಅಲ್ಲಿ ರಾಜ ಸೃಷ್ಟಿ ಆಗ್ತಾರೆ. ನಾಯಕರು ತುಂಬಾ ಇಲ್ಲಿ ಯಾರೋ ಕಾಮನ್ ಮ್ಯಾನ್ ಆಗಿರ್ತಕ್ಕಂಥವ್ರು ಓಟ್ ಬಾಕ್ಸ್ ಅಲ್ಲಿ ಕಾಚ್ ಹಾಕೋದು. ಈಸ್ ದ ಕಿಂಗ್, ಶಾಸಕರೇ ಕಿಂಗ್ ನಮ್ಗೆ, ಅವರೇ ಪಾಲಿಸಿ ಬೇಕಷ್ಟು ನಮ್ಗೆ. ಸ್ವಾಮಿಗೆ ಎಂತ ಶಾಸನ ಬೇಕು, ಎಂತ ರಾಜ್ಯ ಬೇಕು ನಿಮಗೆ ಅನ್ನುವಂತ ನಿರ್ಧಾರವನ್ನ ಮತದಾರರು ಕೈ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನ ಓದಿದ್ರೆ ಅಂಬೇಡ್ಕರ್ ಡೈಜೆಷನ್ ಮಾಡ್ತಾರೆ ಅಂತ ಜ್ಞಾನ ಸ್ಫೂರ್ತಿ, ಅದ್ಭುತ ಜ್ಞಾನ ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತಹ ವ್ಯಕ್ತಿಯನ್ನ ಪಡೆದ ಭಾರತವು ಖುಷಿ ಪಡಬೇಕಾಗಿತ್ತು, ಸಂಭ್ರಮ ಪಡಬೇಕಾಗಿತ್ತು. ಅವರ ಜ್ಞಾನವನ್ನ ಪಡ್ಕೊಂಡು ಜ್ಞಾನದ ಅಭಿವೃದ್ಧಿಯಲ್ಲಿ ದೇಶವನ್ನು ಕಟ್ಟಬಹುದಾಗಿತ್ತು. ಆದ್ರೆ ಕಟ್ಟಿಲ್ಲ. ಯಾಕೆ ಕಟ್ಟಿಲ್ಲ? ದಟ್ ಇಸ್ ದ ನೋಷನ್, ದ ಮೈಂಡ್ ನೋಷನ್. ವಾಟ್ ಇಸ್ ದ ಮೈಂಡ್ ನೋಷನ್? ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ. ಅವರೇ ಮಡಿಕೊಂಡ್ರೆ ಬುದ್ಧಿಗೆಲ್ಲ ಕೊಡ್ಸಿದ್ರೆ ದಲಿತರು ಅಂತಾರೆ ಎಂದು ಮಾತಾಡೋದು. ಸರಿ, ಯಾವ ದಲಿತರು ಮಡಿಕೊಂಡು ಹೋಗಿ ನೀವು ಓದಬೇಡಿ, ನೀವು ಪೂಜೆ ಮಾಡಬೇಡಿ, ಯಾಕಂದ್ರೆ ನಾವು ಅನುಸರಿಸಬೇಡಿ. ನಿರ್ಬಂಧ ಏನಿದ್ರೆ ನಿಮಗೆ ಯಾರಿಗಾದ್ರು ಯಾರು ನಿರ್ಬಂಧ ಇಲ್ಲ ಅಲ್ವಾ? ಒಂದು ವೇಳೆ ಅಂಬೇಡ್ಕರ್ ದಲಿತರು ಹೋರಾಟ ಮಾಡಿದ್ರೆ, ಇನ್ನೇನು ಮಾಡಿ ಪೂಜೆ ಮಾಡಲು ಬರದೇ ಹೋಗಿದ್ರೆ ಭಾರತ ಚರಿತ್ರೆಯಲ್ಲಿ ಟೆಕ್ನಿಕ್ ಅಂಬೇಡ್ಕರ್ ಹೆಸರಿಲ್ಲ. ಅಲ್ಲಿ ತನಕ ಹಿಂದೂ ಸಮುದಾಯಗಳು, ಶೋಷಿತ ಸಮುದಾಯಗಳು ಅಂಬೇಡ್ಕರ್ ಕ್ಯಾರಿ ಮಾಡ್ಕೊಂಡು ಬಂದದಕ್ಕೆ ನಾನು ನನ್ನ ಜೀವ ಧನ್ಯವಾದಗಳು. ದಟ್ ಇಸ್ ದ ಪವರ್ ಆಫ್ ನಾಲೆಡ್ಜ್. ಇಡೀ ವಿಶ್ವ ಭಾರತವನ್ನ ಯಾವ ನೋಡ್ತಾ ಇದೆ. ನೀವು ಹೋಗಿ ಭಾರತ ಬಿಟ್ಟು ಬೇರೆ ದೇಶಕ್ಕೆ ನೋಡಿದ್ರೆ ನೀವೇನಂತಾರೆ, ಈಗ ನಮ್ಮ ಮೋದಿ ಆಚೆ ಹೋಗಿಲ್ಲಪ್ಪ ಭಾರತ ಬಿಟ್ಟು. ಮೋದಿ ಹೋದಾಗ ನೀವು ಅವರೇ ಸ್ಟೇಟ್ಮೆಂಟ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಐ ಆಮ್ ಪ್ರೌಡ್ ಹಿಂದೂ ಅಂತ ಹೇಳ್ರ, ಅಥವಾ ಕಮಿಂಗ್ ಫ್ರಮ್ ಹಿಂದೂಸ್ತಾನ್ ಅಂತ ಹೇಳ್ರ, ಎಲ್ಲ ಹೇಳಲ್ಲ. ಅವ್ರೇನಂತ ಹೇಳ್ತಾರೆ, ಐ ಆಮ್ ಕಮಿಂಗ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ. ಭಾರತದ ನೆಲ ಬುದ್ಧನದು. ಯಾರೇ ಹೋದ್ರೆ ಐಡೆಂಟಿಟಿ ಸಿಕ್ಕದೆ ಎಲ್ಲಿ ಗೊತ್ತಾ? ಬುದ್ಧಿಸ್ಟ್ ಕಂಟ್ರಿ ಅಂದ್ರೆ ಬುದ್ಧನ ನಾಡಿದ್ದು ಬಂದವರು ತುಂಬಾ ಗೌರವ ಕೊಡ್ತಾರೆ ಭಾರತ ಜನರಿಗೆ. ನೀವು ಹೋಗಿ ಸಾಮಾನ್ಯ ಜನರಿಗೆ ಐ ಆಮ್ ಕಮಿಂಗ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಅಂತ ಹೇಳಿ. ಯಾಕಂದ್ರೆ ಭಾರತವನ್ನ ವಿಶ್ವ ಮೈತ್ರಿಯಿಂದ, ಸೌಹಾರ್ದತೆಯಿಂದ ಮತ್ತು ಪ್ರೀತಿ ವಿಶ್ವಾಸಗಳಿಂದ, ಅಹಿಂಸೆಯಿಂದ ಭಾರತವನ್ನ ಅದ್ಭುತ ರಾಷ್ಟ್ರವನ್ನಾಗಿ ಕಟ್ಟಿದಂತವರು ಬುದ್ಧ, ಬಸವ, ಅಂಬೇಡ್ಕರ್. ಕನ್ನಡದ ಪರಂಪರೆ, ಶರಣರ ಪರಂಪರೆ, ಸಾಧುಗಳ ಪರಂಪರೆ, ಸಾಮಾಜಿಕ ಪರಿವರ್ತನೆಗಳ ಪರಂಪರೆ, ಬಹುದೊಡ್ಡ ಪರಂಪರೆ ಇರ್ತಕ್ಕಂಥ ರಾಷ್ಟ್ರ ನಮ್ಮದು. ಇಡೀ ವಿಶ್ವಕ್ಕೆ ಇಂತಹ ಒಬ್ಬ ನಾಯಕನಿಲ್ಲ, ಇಂತಹ ಒಬ್ಬ ನಾಯಕ ಯಾವ ವಿಶ್ವಕ್ಕಿಲ್ಲ. ಅದಕ್ಕೋಸ್ಕರನೇ ಭಾರತದ ಜ್ಞಾನವನ್ನು ಎಲ್ಲರೂ ಪಡೆದರೆ ಅಮೆರಿಕ, ಲಂಡನ್, ಜಪಾನ್, ಮಲೇಷಿಯಾ ಯಾವ ತಗೊಂಡಿರೋ ಅವರೆಲ್ಲರೂ ನಿಮ್ಗೆ ಗೊತ್ತಿರಲಿ. ಥೈಲ್ಯಾಂಡ್ ಅಲ್ಲಿ, ತೈವಾನ್ ಅಲ್ಲಿ ಅಂಬೇಡ್ಕರ್ ಬರೆದಂತ ಪುಸ್ತಕ ಇದೆ, ಬುದ್ಧಾಂತ ಧರ್ಮ. ಅದೊಂದು ನ್ಯಾಷನಲ್ ಬುಕ್ಸ್. ಅದು ಅಂಬೇಡ್ಕರ್ ಬರೆದ ಪುಸ್ತಕ ತೈವಾನ್ ಅಲ್ಲಿ ನ್ಯಾಷನಲ್ ಬುಕ್, ಅವ್ರ ರೆಫರೆನ್ಸ್ ಅದು. ಅಂಬೇಡ್ಕರ್ ಪೀಠ ಇದೆ ಅಮೆರಿಕದಲ್ಲಿ, ಜಪಾನ್ ಅಲ್ಲಿ, ಲಂಡನ್ ಅಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳಿವೆ. ಅಂಬೇಡ್ಕರ್ ಟೆಕ್ಸ್ಟ್ ನಾವು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅಲ್ಲಿ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಾರೆ. ಭಾರತದಲ್ಲಿ ಯೂಸ್ ಮಾಡಲ್ಲ. ಭಾರತದಲ್ಲಿ ಇನ್ನೂ ಚೆನ್ನಾಗಿ ಓಪನ್ ಆಗ್ಬೇಕಾಗಿದೆ. ಯಾವ್ದಕ್ಕೆ ಓಪನ್ ಆಗ್ಬೇಕಾಗಿದೆ? ಸೌಹಾರ್ದತೆ ಇದೆ. ಯಾಕೆ ಓಪನ್ ಆಗ್ಬೇಕಾಗಿದೆ ಅಂದ್ರೆ, ಇದು ನಾವು ಭಾರತದ ಸಂವಿಧಾನದ ಪೀಠವನ್ನು ಓದಿದ್ದೀವಿ. ಪೀಠಿಕೆ ಏನಿದೆ? ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಿದೆ. ನಾನು ರಾಜ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ರೆ ನೀವು ಕೇಳಬೇಕು ಅನ್ನೋದಿಲ್ಲ. ಅದನ್ನ ಪ್ರಧಾನಮಂತ್ರಿ ಹೇಳಿದ್ರೆ, ರಾಷ್ಟ್ರಾಧ್ಯಕ್ಷ ಹೇಳಿದ್ರೆ ಇಲ್ಲ. ಏನಂತ ಹೇಳ್ತಾರೆ ಭಾರತ ಸಂವಿಧಾನ? ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಪ್ರಜೆಗಳಾದ ನಾವು, ನಮಗೆ ನಾವೇ ಕೊಟ್ಟುಕೊಳ್ಳುವಂತ ವಾಗ್ದಾನ, ಈ ದೇಶವನ್ನ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನ ಕಾಪಾಡ್ತೀವಿ. ಎಲ್ಲರೂ ಒಬ್ಬರು ಒಂದು ಸಹೋದರತ್ವ ಭಾವನೆ ಇರ್ತೀವಿ. ಶಪಥ. ಎರಡನೇದು, ಈ ದೇಶವನ್ನು ಅಖಂಡ ಭಾರತವನ್ನು ಕಟ್ಟೋದಕ್ಕೆ ನಾವು ನಮ್ಮೆಲ್ಲ ತನು ಮನವನ್ನು ಅರ್ಪಿಸಿ ಈ ದೇಶಕ್ಕೆ ಒಂದು ಅಖಂಡತೆ, ದೇಶದ ಅಖಂಡತೆಯನ್ನು ಕಾಪಾಡ್ತೀವಿ, ಎತ್ತಿರ್ತೀವಿ ಅಂತ ನಾವು ಇವತ್ತು ಶಬ್ದ ಮಾಡಿ ಕಾನೂನನ್ನಾಗಿ ರೂಪಿಸಿಕೊಂಡಿದ್ದೇವೆ. ಬರೀ ಮಾತಲ್ಲ, ಅದು ಒಂದು ಕಾನೂನನ್ನಾಗಿ ರೂಪಿಸಿಕೊಂಡಿದ್ದೇವೆ ಅಂತ ನಾವು ಒಂದು ಶಬ್ದ ಮಾಡ್ತಾ ಇದ್ದೀವಿ ಅಂತ ಶಬ್ದ ಮಾಡಿ ಈಗ ಹೇಳೋದು. ಮನೆ ಬಂದ್ರೆ ನೀ ಯಾವ ಜಾತಿ, ನಾ ಯಾವ ಜಾತಿ ಅಂತ ಚರ್ಚೆ ಆಗ್ತೀವಿ. ಆ ಜಾತಿ ಬಿಡಿ, ಈ ಜಾತಿ ಬಿಡಿ, ಅವ್ರು ಮುಸ್ಲಿಂ ಬೇಡ, ಇವ್ರು ಮುಸ್ಲಿಂ ಬೇಡ. ಇದ ಅರ್ಥ ಗೊತ್ತಿದ್ರೆ
ರಾಷ್ಟ್ರ ಬಗ್ಗೆ ಅಂದ್ರೆ ಭೂಪಟ ಬಗ್ಗೆ ಅಲ್ಲ. ರಾಷ್ಟ್ರವನ್ನ ಪ್ರೀತಿಸುವುದಂದ್ರೆ ಇಲ್ಲಿನ ಜನಗಳನ್ನ ಪ್ರೀತಿಸೋದು, ಇಲ್ಲಿನ ಜನಗಳನ್ನ ಸಮಾನ ಭಾವನೆ ನೋಡ್ತಾ. ಈ ದೇಶ ನಮಗೂ, ಈ ದೇಶದಲ್ಲಿ ದೇಶವಾಸಿಗಳೆಲ್ಲ ನಮ್ಮವರೇ. ವಿವಿಧತೆಯಲ್ಲಿ ಏಕತೆ ನಮ್ದು. ನೀವು ಯಾವ್ದಾದ್ರು ಘೋಷಣೆ ಮಾಡಿದೆವು, ನೀವು ಹಬ್ಬ ಮಾಡಿ, ಎತ್ತನ ಮಾಡಿ, ಅದು ನಾವೆಲ್ಲರೂ ಭಾರತೀಯರು. ಅಲ್ಟಿಮೇಟ್ಲಿ ಭಾರತೀಯರು. ಇದೇ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಳಿದರೆ, ಐ ವಾಂಟ್ ಎವ್ರಿವನ್ ಟು ಬಿ ಇಂಡಿಯನ್ಸ್ ಫಸ್ಟ್, ಇಂಡಿಯನ್ಸ್ ಲಾಸ್ಟ್, ಅಂಡ್ ನಥಿಂಗ್ ಬಟ್ ಇಂಡಿಯನ್ಸ್. ಅದೇನು, ನಾನು ಎಲ್ಲರನ್ನೂ ಆಸೆ ಪಡೆದ್ರೆ ನಾವೆಲ್ಲರೂ ಭಾರತೀಯರಾಗಿರ್ಬೇಕು, ಮೊದಲು ಭಾರತೀಯರಾಗಿರ್ಬೇಕು, ಜೀವನವೂ ಭಾರತೀಯರಾಗಿರ್ಬೇಕು, ಜೀವನದ ಕೊನೆಯ ರಕ್ತದ ತೊಟ್ಟಿನ ತನಕ ನಾವೆಲ್ಲರೂ ಭಾರತೀಯರ ಭಾವನೆ ಇರಬೇಕು. ಬಾಬಾ ಸಾಹೇಬ್ ಜಾತಿ ಮತಗಳೆಲ್ಲ ನಮ್ಮನ್ನ ಒದಗಿಸಲು ಭಾರತೀಯತೆ, ದಿ ನ್ಯಾಷನಾಲಿಟಿ ಈಸ್ ದಿ ಬೈಂಡಿಂಗ್ ಫ್ಯಾಕ್ಟರ್ ಅಂತ ಅದ್ಭುತವಾದ ಒಬ್ಬ ರಾಷ್ಟ್ರ ಪ್ರೇಮಿಯನ್ನ, ಭಾರತವನ್ನು ಕಟ್ಟಿದಂತ ಒಬ್ಬ ರಾಷ್ಟ್ರ ನಾಯಕನನ್ನ ನಾವು ಯಾವತ್ತೂ ಇನ್ನು ಮುಂದೆ ಆದ್ರೂ ಓಕೆ ಮುಂದೆ ಆದ್ರೂ ಒಂದು ಜಾತಿಯ ಕಣ್ಣಿಂದ ನೋಡಿದ್ದೇನೆ. ಅವರ ಜ್ಞಾನವನ್ನ ಒಂದು ಜಾತಿಗೆ ಸೀಮಿತಗೊಳಿಸ್ತೇನೆ. ಅಖಂಡ ಭಾರತವನ್ನ, ಸಶಕ್ತ ಭಾರತವನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ನಾವೆಲ್ಲರೂ ಇನ್ಕ್ಲೂಡಿಂಗ್ ಮಹಿಳೆಯರು, ಎಲ್ಲ ಜಾತಿ ಜನ, ಜಾತಿಗಳು ಐಡೆಂಟಿಟಿಗೋಸ್ಕರ ಇಟ್ಕೊಳ್ಳಿ. ಜಾತಿ ಅಂತ ಅನ್ನೋದು ಭೇದ ಆಗಬಾರದು. ಹಾಗಾಗಿ ಒಂದು ಶಕ್ತಿಯನ್ನು ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಶಕ್ತಿ. ಈ ಶಕ್ತಿಗೋಸ್ಕರ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಿತವನ್ನ, ತಮ್ಮ ಇಡೀ ಕಷ್ಟ ಕೋಟಲೆಗಳ ನಡುವೆ ಅದ್ಭುತವಾದ ಸಂವಿಧಾನ ಬರೆದು ಕೊಟ್ಟಿದ್ದಾರೆ. ನಮ್ಮೆಲ್ಲರೂ ಅವ್ರಿಗೂ ಹೆಂಡತಿ ಇದ್ರು, ಮಕ್ಕಳಿದ್ರು, ಅವ್ರ ಕಣ್ಣು ಮುಂದೆ ಅವ್ರ ಮಕ್ಕಳು ಸತ್ತೋಗ್ತಾರೆ. ಅವ್ರನ್ನ ಕೇರ್ ಮಾಡಾಗ ಅಂಬೇಡ್ಕರ್ ಅವರು, ಯಾಕೆಂದ್ರೆ ದೇಶವನ್ನ ಕೇರ್ ಮಾಡ್ತಾ ಇದ್ರು. ಸೊ ಈಸ್ ಕೇರಿಂಗ್ ಫಾರ್ ದಿ ಕಂಟ್ರಿ, ಈ ಲಾಸ್ಟ್ his children, wife, everybody. ಆದರೂ ಸ್ಪೈಟ್ ಆಫ್ ಆಲ್ ಇಸ್ ಹಾರ್ಡ್ಶಿಪ್ ಅಂತ ಹೇಳ್ತೀವಿ. ಅಷ್ಟೆಲ್ಲ ಕಷ್ಟ ಕೋಟಗಳ ನಡುವೆ ಈ ದೇಶವನ್ನು ತುಂಬಾ ಅಪ್ರತಿಮವಾಗಿ ಪ್ರೀತಿಸಿದಂತ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಾತಿ ಮತ ಧರ್ಮಗಳನ್ನು ಮೀರಿ ಈ ದೇಶವನ್ನು ಕಟ್ಟಿದ್ದಾರೆ. ಕಟ್ಟಿ ಅಂತ ನಾವು ಹೇಳಿದರೆ ಅವರ ಮಾತುಗಳನ್ನ ನಾವು ಅನುಸರಿಸ್ತಾ, ಅವ್ರ ವಿಚಾರಧಾರೆಗಳನ್ನ ನಾವು ಕ್ಯಾರಿ ಮಾಡ್ತಾ, ಅವ್ರ ವಿಚಾರಧಾರೆಗಳ ಮುಖಾಂತರ ಭಾರತವನ್ನು ಸಹೋದರತ್ವದಿಂದ, ಸ್ವಾತಂತ್ರ್ಯದಿಂದ, ಸಮಾನತೆಯಿಂದ ಕಟ್ತಾ ಈ ದೇಶವನ್ನು ನಾವೆಲ್ಲರೂ ಕಾಪಾಡಬೇಕಾಗಿದೆ. ಯಾಕಂದ್ರೆ ಈ ದೇಶ ನಮ್ಮದು, ನಾವು ಕಟ್ಟತಕ್ಕಂಥದ್ದು. ಅಂತಹ ಅದ್ಭುತವಾದಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಕೂತು ಇಷ್ಟೊಂದು ಹೊತ್ತು ಸ್ಮರಣೆ ಮಾಡ್ಕೊಂಡಿದ್ದೀವಿ. ಅವ್ರ ಸ್ಮರಣೆ ಮುಖಾಂತರ ಹೆಚ್ಚೆಚ್ಚು ಅಧ್ಯಯನಗಳ ಮುಖಾಂತರ ಭಾರತವನ್ನ ಜಾತಿ ಭೇದದ ಮುಕ್ತವಾಗಿ ಅಥವಾ ಧರ್ಮದ ಅಮಲಿಂದ ಮುಕ್ತವಾಗಿ ಈ ದೇಶವನ್ನು ಪ್ರೀತಿಸ್ತಾ ಈ ದೇಶವನ್ನು ಎಲ್ಲರೂ ಕಟ್ಟೋಣ. ನೇಷನ್ ಬಿಲ್ಡಿಂಗ್ ಅಂತ ಇರಲಿಲ್ಲ, ಆ ನೇಷನ್ ಬಿಲ್ಡಿಂಗ್ ಮಾಡೋ ಕೆಲಸಕ್ಕೆ ನಾವು ಕಾಯ ವಾಚ ಮನಸ್ಸ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನನ್ನ ಮಾತನ್ನ ಅತ್ಯಂತ ತಾಳ್ಮೆ ಕೇಳುತ್ತೀನಿ. ಎಲ್ಲರೂ ಒಂದಿಸಿ ಮತ್ತು ಅವಕಾಶವನ್ನು ಕೊಟ್ಟಂತ ಆಲೋಕಾಡಿ ಮಾತು ಮುಗಿಸಿದ್ದೀನಿ. ಜೈ ಭೀಮ್.